ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಹಲವಾರು ಜ್ವಲಂತ ಸಮಸ್ಯೆಗಳು ಮತ್ತು ವಿಚಾರಗಳ ಬಗ್ಗೆ ನೀವು ನಿಮ್ಮ ಪಂಚಾಯಿತಿ ಕಟ್ಟೆಗಳಲ್ಲಿ ಕುಳಿತುಕೊಂಡು ಮಾತಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ರಾಧಕ್ಕ ಪಂಚಾಯಿತಿಯಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ರೆಡಿಯಾಗಿದ್ದೇವೆ. ಏನದು ವಿಚಾರ? ಯಾವ ವಿಚಾರ ಅಂತಂದರೆ, ವಿಕಸಿತ ಭಾರತದ ರೂವಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರ ಮುಂದೆ ತಂದಿದ್ದಾರೆ. ಕೆಲವೊಂದು ಹೊಸ ಯೋಜನೆಗಳಾದರೆ ಕೆಲವೊಂದು ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಹೊಸ ಹೆಸರನ್ನ ಕೊಟ್ಟು ಮತ್ತೆ ಅವುಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ತಂದಂತಹ ಹೊಸ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳೇನಿವೆ ಅವುಗಳ ಮಾರ್ಕ್ಸ್ ಕಾರ್ಡ್ ಎಷ್ಟು? ನಿಜಕ್ಕೂ ಆ ಕಾರ್ಯಕ್ರಮಗಳು ಪಾಸ್ ಆಗಿದ್ದಾವ, ಫೇಲ್ ಆಗಿದ್ದಾವ? ಇತ್ತೀಚೆಗೆ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ನರೇಗಾ. ಹೌದು, ಒಂದು ಗ್ರಾಮದಲ್ಲಿ ವಾಸಿಸುವಂತಹ ಒಬ್ಬ ವ್ಯಕ್ತಿ ಜೀವನೋಪಾಯಕ್ಕಾಗಿ ಏನೂ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿಯಲ್ಲಿ ಆತ ರೈತ ಆಗಿರ್ಬೋದು, ಗ್ರಾಮಸ್ಥ ಆಗಿರ್ಬೋದು, ಈ ಭಾರತದ ಯಾವುದೇ ಪ್ರಜೆ ನನಗೆ ಕೆಲಸ ಇಲ್ಲ, ನನಗೆ ಕೆಲಸ ಕೊಡಿ ಅಂತ ಒಂದು ಗ್ರಾಮ ಸಭೆಗೆ, ಗ್ರಾಮ ಪಂಚಾಯಿತಿಗೆ ಹೋದಂತಹ ಸಂದರ್ಭದಲ್ಲಿ ಆತನಿಗೆ ಸಂವಿಧಾನದ ದತ್ತವಾಗಿ ಬಂದಿರುವಂತಹ ಘನತೆಯಿಂದ ಬದುಕುವಂತಹ ಹಕ್ಕೇನಿದೆ ಅದನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ ಆ ವ್ಯಕ್ತಿಯನ್ನ ಆರ್ಥಿಕವಾಗಿ ಸಬಲನಾಗಿಸೋದಕ್ಕೆ ಆ ಗ್ರಾಮ ಪಂಚಾಯಿತಿಗಳು ಆತ ಕೆಲಸ ಕೇಳಿದ 15 ದಿನಗಳ ಒಳಗಾಗಿ ಆತನಿಗೆ 100 ದಿನಗಳ ಕಾಲ ನಿರ್ದಿಷ್ಟ ಕೂಲಿಯಂತೆ ಕೆಲಸ ಕೊಡಬೇಕು. ಇದೇ ಮನ್ರೇಗಾ ಯೋಜನೆ. ಸೊ ಈ ಮನ್ರೇಗಾ ಯೋಜನೆ ಎಷ್ಟರ ಮಟ್ಟಿಗೆ ಗ್ರಾಮಸ್ಥರ ಅಥವಾ ಗ್ರಾಮೀಣ ಭಾಗದ ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮತ್ತು ಅವರ ಬದುಕನ್ನು ಸುಧಾರಿಸಿದೆ ಅಂದರೆ, ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಎಲ್ಲ ಶಟ್ ಡೌನ್ ಆಯಿತು, ದೊಡ್ಡ ಕಂಪನಿಗಳು ಶಟ್ ಡೌನ್ ಆಯಿತು. ಆದರೆ ಮನ್ರೇಗಾದಲ್ಲಿ ಮಾತ್ರ ಕೋವಿಡ್ ಟೈಮಲ್ಲಿ ಗ್ರಾಮೀಣ ಜನರ ಬದುಕು ಗಟ್ಟಿಯಾಯಿತು. ಇಂತಹ ಹಲವಾರು ಉದಾಹರಣೆಗಳ ಸಂದರ್ಭದಲ್ಲಿ ಈಗ ನರೇಂದ್ರ ಮೋದಿ ಅವರು ಈ ಮನ್ರೇಗಾ ಅನ್ನುವಂತಹ ಯೋಜನೆಗೆ ಕೆಲವೊಂದು ತಿದ್ದುಪಡಿ ಅನ್ನೋದಕ್ಕಿಂತ ಹೊಸದಾಗಿ ಕಾಯ್ದೆಯನ್ನು ಮಂಡಿಸಿ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿದ್ದಾರೆ. ಈ ಬದಲಾವಣೆಗಳು ಗ್ರಾಮಸ್ಥರ ಭಾಗದ ಜನರ ಬದುಕಿಗೆ ಅದು ಮಾರಕವಾಗಿದೆ ಅನ್ನೋ ಥರದಲ್ಲಿ ಕಾಂಗ್ರೆಸ್ಸು ಕೂಡ ಫೈಟ್ ಮಾಡ್ತಾ ಇದೆ. ಹಳೆ ಕಾರ್ಯಕ್ರಮಗಳ ಹೆಸರುಗಳನ್ನು ಬದಲಾಯಿಸಿದ ಮಾತ್ರಕ್ಕೆ ವಿಕಸಿತ ಭಾರತದಲ್ಲಿ ಜನ ಉದ್ಧಾರ ಆಗ್ತಾರ ಅನ್ನುವಂಥ ಹೊಸ ಚರ್ಚೆ ಶುರುವಾಗಿದೆ. ಹೀಗಾಗಿ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ವೀಕ್ಷಕರೇ ನರೇಂದ್ರ ಮೋದಿ ಅವರ ಹಳೆ ಮತ್ತು ಹೊಸ ಕಾರ್ಯಕ್ರಮಗಳು, ಹೆಸರು ಬದಲಾಯಿಸಿದ ಕಾರ್ಯಕ್ರಮಗಳು ಪಾಸ್ ಆಗಿವ್ಯಾ, ಫೇಲ್ ಆಗಿವ್ಯಾ ಅನ್ನೋದರ ಬಗ್ಗೆ ಮಾತಾಡ್ತೀವಿ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳಿರುತ್ತೆ, ಆ ಕಾರ್ಯಕ್ರಮಗಳ ಪ್ರಗತಿ ಇರುತ್ತೆ, ಆ ಕಾರ್ಯಕ್ರಮಗಳಿಂದ ದೇಶದ ಆರ್ಥಿಕ ಪರಿಸ್ಥಿತಿಯ ಸ್ಥಿತಿಗತಿಗಳು ಇರುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇದೇ ಈ ಹೊತ್ತಿನ ರಾಧಕ್ಕ ಪಂಚಾಯಿತಿ ವಿಶೇಷ. ಮೋದಿ ಸ್ಕೀಮ್ಸ್ ಪಾಸಾ ಫೇಲಾ? ಎಸ್ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿಯಲ್ಲಿ ನೀವು ವೀಕ್ಷಕರ ಪರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ಮೋದಿ ಅವರ ಕಾರ್ಯಕ್ರಮಗಳು ಪಾಸ್ ಆಗಿದ್ದಾವ, ಫೇಲ್ ಆಗಿದ್ದಾವ? ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಯಂಗ್ ಅಂಡ್ ಯೂತ್ ಲೀಡರ್ಸ್ ಇದ್ದಾರೆ, ಡೈನಾಮಿಕ್ ಯೂತ್ ಲೀಡರ್ಸ್. ಯಾಕೆಂದ್ರೆ ಇವರು ನಮ್ಮ ಮುಂದಿನ ಭವಿಷ್ಯದ ನೇತಾರರು. ಹಾಗಾದ್ರೆ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ಪಕ್ಷದ ವಕ್ತಾರರಾದಂಥ ಅಶ್ವಿನ್ ಅವರು. ಅಶ್ವಿನ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ವಕ್ತಾರರಾದಂಥ ಶತವಿ ಶಿವಣ್ಣ ಅವರು ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ, ತಮಗೂ ಸ್ವಾಗತ. ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶತವಿ ಶಿವಣ್ಣ ಅವರೊಂದಿಗೆ ಆರಂಭಿಸ್ತೀವಿ. ಯಾಕೆ ಅಂತಂದರೆ, ಲೋಕಸಭೆಯಲ್ಲಿ ಈ ಮನ್ರೇಗಾ ಹೆಸರು ಬದಲಾವಣೆ ಮಾಡಿ ವಿಕಸಿತ ಭಾರತ ಜಿ ಅಂತ ಬದಲಾಯಿಸಿದ್ದಾರೆ. ಅಂದರೆ ಹಳೆ ಸ್ಕೀಮ್ಗೆ ಕೆಲವೊಂದು ತಿದ್ದುಪಡಿಗಳನ್ನು ತಂದು ಹೊಸ ಕಾಯ್ದೆಯಾಗಿ ಲೋಕಸಭೆಯಲ್ಲಿ ಮಂಡಿಸಿ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಈ ಮನ್ರೇಗಾ ಅನ್ನೋ ವಿಚಾರದಲ್ಲಿ ಎಂ ಅಂದರೆ ಮಹಾತ್ಮ ಗಾಂಧಿ. ಸೊ ಈ ಮಹಾತ್ಮ ಗಾಂಧಿ ಅನ್ನುವಂಥ ಹೆಸರನ್ನು ಕಟ್ ಮಾಡಿ ರಾಮ್ಜಿ ಅಂತ, ಅಂದರೆ ಭಾರಿ ಕಸರತ್ತು ಮಾಡಿದ್ದಾರೆ. ರಾಮ್ಜಿ ಅವರನ್ನು ಅಲ್ಲಿ ಸೇರಿಸೋದಕ್ಕೆ, ರಾಮ್ಜಿ ಅನ್ನೋದನ್ನು ಅಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಸರತ್ತು ಮಾಡ್ದಂಗೆ ಕಾಣ್ತಾ ಇದೆ. ನಂಬರ್ 1. ನಂಬರ್ 2, ನರೇಗಾ ಯೋಜನೆಯ ಅಡಿಯಲ್ಲಿ
ಈ ಒಂದು ಸ್ಕೀಮ್ಗೆ ಯಾರು ಎಷ್ಟು ಪ್ರಮಾಣದ ಹಣ ಹಾಕಬೇಕು ಅನ್ನೋ ವಿಚಾರದಲ್ಲೂ ಕೂಡ ಕೆಲವೊಂದು ತಿದ್ದುಪಡಿಗಳಾಗಿದ್ದು ಅದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗುತ್ತೆ, ಹೀಗಾಗಿ ಈ ಯೋಜನೆ ಹಳ್ಳ ಹಿಡಿಯುತ್ತೆ ಅನ್ನುವ ವಿಚಾರದಲ್ಲಿ ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಪ್ರಬಲವಾಗಿ ಫೈಟ್ ಮಾಡ್ತಾ ಇದ್ದಾವೆ. ಹಾಗಾದರೆ ಬನ್ನಿ ನಮ್ಮ ಚರ್ಚೆಯನ್ನು ಆರಂಭಿಸೋಣ. ಶತಭಿಷ್ ಅವರೇ, ಮೋದಿ ಅವರ ಹೊಸ ಸ್ಕೀಮ್ಗಳು, ಹಳೆ ಸ್ಕೀಮ್ಗಳು, ಕಾಂಗ್ರೆಸ್ ಪಕ್ಷದ ಹಳೆ ಸ್ಕೀಮ್ಗಳ ಹೆಸರು ಬದಲಾವಣೆ, ಇಲ್ಲಿಯವರೆಗೆ ಅವರು ತಂದಂತಹ ಕೊಟ್ಟಂತಹ ಯೋಜನೆಗಳು ಸಕ್ಸಸ್ ಆಗಿದಾವ, ಫೇಲಿಯರ್ ಆಗಿದಾವ, ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಸಾಧನೆ ಇದೆ ಮೋದಿ ಅವರದ್ದು? ಮೇಡಮ್, ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದು 12 ವರ್ಷಗಳಾಗ್ತಾ ಇದೆ. ಈ 12 ವರ್ಷಗಳಲ್ಲಿ ಈ ಸರ್ಕಾರದ ಕೊಡುಗೆ ಏನು, ಈ ದೇಶಕ್ಕೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಈ ಹೊಸದಾಗಿ ಏನು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಏನು ಅಂತ ನಾವು ಕೇಳಿದ್ರೆ ಇದಕ್ಕೆ ಉತ್ತರ ಬರ್ತಕ್ಕಂಥದ್ದು ಶೂನ್ಯ, ಟೋಟಲ್ ಝೀರೋ. UPA ಮಾಡ್ತಕ್ಕಂಥ ಅಥವಾ ಕಾಂಗ್ರೆಸ್ ಆಡಳಿತದ ಸರ್ಕಾರ ಕೊಡ್ತಕ್ಕಂತಹ ಯೋಜನೆಗಳನ್ನ ಇವತ್ತು ಪುನರ್ ನಾಮಕರಣವನ್ನ ಮಾಡೋದ್ ಬಿಟ್ಟು ಯಾವುದೇ ತರದ ಅಭಿವೃದ್ಧಿನೂ ಆಗಿಲ್ಲ, ಯಾವುದೇ ತರದ ಬದಲಾವಣೆಗಳು ಆಗಿಲ್ಲ. ಇವಾಗ ಮನ್ರೇಗಾ ಈ ದೇಶಕ್ಕೆ ಯಾಕೆ ಕೊಟ್ವಿ ಅಂತ ನಾವು ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೇಕಾಗತ್ತೆ. ಮಹಾತ್ಮ ಗಾಂಧೀಜಿ ಅವರ ಕನಸೇನಿತ್ತು? ಗ್ರಾಮ ಸ್ವರಾಜ್ಯ. ಈ ಗ್ರಾಮೀಣ ಪ್ರದೇಶವನ್ನ ಅಭಿವೃದ್ಧಿ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಬಡವರಿಗೆ ಅವ್ರಿಗೆ ಆದಾಯ ಸೃಷ್ಟಿ ಮಾಡಬೇಕು, ಆಸ್ತಿಗಳನ್ನ ಸೃಷ್ಟಿ ಮಾಡಬೇಕು, ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಹೋಗಿಸ್ಬೇಕು ಎನ್ನುವ ನಿಟ್ಟಿನಲ್ಲಿ ಇವಾಗ ಈ ಯೋಜನೆಯನ್ನ ಕೊಟ್ಟು ಅದಕ್ಕೆ ಪೂರಕವಾಗಿ ನಾವು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇಟ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಹೆಸರನ್ನ ತೆಗೆದು ಈ ಮಹಾತ್ಮ ಗಾಂಧಿ ಅವ್ರಿಗೆ ಅವಮಾನವನ್ನ ಮಾಡ್ತಾ ಇದ್ದೀರಾ. ಅವರ ಹೆಸರನ್ನ ತೆಗೆದು ಅವ್ರು ಎಂತಹ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಸರಳತೆಯಿಂದ ಬದುಕಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚದಲ್ಲಿ ಪ್ರಗತಿ ಆಗುತ್ತಾ ಅಂತ. ಮಹಾತ್ಮ ಗಾಂಧೀಜಿನೇ ಆಗ್ಲಿ, ಮೋದಿ ಆಗ್ಲಿ, ನೆಹರು ಆಗ್ಲಿ, ಶತಭಿಷ್ ಆಗ್ಲಿ, ರಾಧಾ ಆಗ್ಲಿ, ಹೆಸರು ಬದಲಾವಣೆ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತಾ? ಅದು ಹೆಸರು ಬದಲಾವಣೆ ಮಾಡೋದ್ರಿಂದ ಯಾವುದೇ ತರದ ಅಭಿವೃದ್ಧಿ ಆಗಲ್ಲ. ನೀವು ಕೆಲಸ ಮಾಡೋದ್ರಿಂದ ಅಭಿವೃದ್ಧಿ ಆಗತ್ತೆ. ಇವಾಗ ಎರಡು ವಿಶೇಷವಾಗಿ ಯಾಕೆ ಈ ಕಾಯ್ದೆಯನ್ನ ತಂದಿದ್ದಾರೆ ಅಂತ ನಾವು ಮಾತನಾಡಬೇಕಾಗತ್ತೆ. ಒಂದು, ಮಹಾತ್ಮ ಗಾಂಧಿ ಅವರ ವಿರುದ್ಧ ಅವ್ರಿಗೆ ಇರತಕ್ಕಂಥ ಅಸಹನೆ, ದ್ವೇಷ ಮತ್ತು ಅಸೂಯೆ. ಎರಡನೇದು, ಸರ್ಕಾರದ ಮೇಲೆ ಅಥವಾ ರಾಜ್ಯಗಳ ಮೇಲೆ ಆರ್ಥಿಕವಾಗಿ ಹೊರೆಯನ್ನು ಬೀರಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಧೇಯಕನ ಯಾರನ್ನೂ ಹೇಳ್ದೆ ಕೇಳದೆ ಏಕಾಏಕಿ ತಂದಿದ್ದಾರೆ. ಇವಾಗ ಪೂರ್ಣ ಪ್ರಮಾಣವಾಗಿ ಕೇಂದ್ರ ವಹಿಸ್ಕೊಂಡಿರುವಂತಹ ಯೋಜನೆ ಇದು. ಇದಕ್ಕೆ ಏಕಾಏಕಿ 60 ನಾವು ಕೊಡ್ತೀವಿ, 40 ನೀವು ಕೊಡ್ತೀವಿ ಅಂತ ಯಾರನ್ನ ಕೇಳಿ ಮಾಡಿದ್ರು? ಕರ್ನಾಟಕ ರಾಜ್ಯದ ಸರ್ಕಾರವನ್ನ ಕೇಳಿದ್ರ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಿದ್ರ, ಫೈನಾನ್ಸ್ ಮಿನಿಸ್ಟ್ರೀಸ್ನ ಕೇಳಿದ್ರ, ಎಲ್ಲೆಲ್ಲಿ ನಿಮಗೆ ಆ ಆರ್ಥಿಕ ಪರಿಸ್ಥಿತಿ ಇದೆಯಾ, ಈ ಒಂದು ಯೋಜನೆಗೆ ನೀವು ದುಡ್ಡು ಹಾಕಕ್ಕೆ ಸಾಧ್ಯನಾ ಇಲ್ವಾ ಅಂತ ಕೇಳಿದ್ರ? BJP ಅವರಾಗಿರ್ಲಿ, JDS ಅವರಾಗಿರ್ಲಿ, ಕಾಂಗ್ರೆಸ್ ಪಕ್ಷದಾಗಿರ್ಲಿ, ನಾವು ಕರ್ನಾಟಕ ರಾಜ್ಯದ ಜನರಾಗಿ ಇದನ್ನ ಧ್ವನಿ ಎತ್ತಲೇಬೇಕು. ಈಗಾಗಲೇ ನಮಗೆ ಎಷ್ಟಂತ ಅನ್ಯಾಯ ಆಗ್ತಾ ಇದೆ, ಮಲ್ತಾಯಿ ಧೋರಣೆ ಆಗ್ತಾ ಇದೆ. ನಮಗೆ ಬರಬೇಕಾಗಿರೋ ಫೈನಾನ್ಸ್ ಕಮಿಷನ್ ದುಡ್ಡು ಇನ್ನೂ ಬರ್ತಾ ಇಲ್ಲ. ಮಮತಾ ಬ್ಯಾನರ್ಜಿಯನ್ನ ಚೀಫ್ ಮಿನಿಸ್ಟ್ರು ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಮನ್ರೇಗಾ ದುಡ್ಡಾದ್ರೂ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದು. ಇವಾಗ 60 ನಾವು ಕೊಡ್ತೀವಿ, 40 ನೀವು ಕೊಡಿ ಅಂತ ಯಾವ ನೈತಿಕತೆ ಮೇಲೆ? ಕರೆಕ್ಟ್. ಯಾಕಂದ್ರೆ ಮನ್ರೇಗಾದಲ್ಲಿ ತಂದಿರುವಂತ ಕೆಲವು ಬದಲಾವಣೆ, ಅದರಲ್ಲಿ ಮಹತ್ವದ ಬದಲಾವಣೆ ಮಹಾತ್ಮ ಗಾಂಧೀಜಿ ಅವರ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತಲ್ಲ, ಮಹಾತ್ಮ ಗಾಂಧೀಜಿ ಹೆಸರು ತೆಗೆದುಬಿಟ್ಟು ಜೀರಾಮ್ಜಿ ಹಾಕಿದ್ದಾರೆ ಅನ್ನೋದಲ್ಲ. ಆದರೆ ನೀವು ಈಗ ಹಣವನ್ನ ಕೊಡುವ ನಿಟ್ಟಿನಲ್ಲಿ 60-40 ಫಾರ್ಮುಲಾ ಏನು ತಂದಿದ್ದೀರಿ, ಅದಕ್ಕೆ ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳ ಜೊತೆಗೆ ಮಾತಾಡಿದ್ದೀರಾ, ರಾಜ್ಯ ಸರ್ಕಾರಗಳ ಒಪ್ಪಿಗೆ ಪಡ್ಕೊಂಡಿದ್ದೀರಾ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಚರ್ಚೆ ಆಗ್ತಾ ಇರೋದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಮೇಡಮ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ವಿಕಸಿತ ಭಾರತದ ಕಲ್ಪನೆಯನ್ನ ಮಹಾತ್ಮ ಗಾಂಧಿ ಅವರನ್ನು ಬಿಟ್ಟು ನಾವು ಆ ಭಾರತವನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ದೂರದೃಷ್ಟಿ ಇಟ್ಕೊಂಡೆ ನಾವು ಇದ್ರಲ್ಲಿ ಒಂದಷ್ಟು ಪಾಲಿಸಿ ರಿಫಾರ್ಮ್ಸ್ ಅನ್ನ ತಂದಿರ್ತಕ್ಕಂಥದ್ದು. ಅಲ್ಲ, ಮಹಾತ್ಮ ಗಾಂಧಿ ಅವ್ರ ಹೆಸರನ್ನು ತೆಗೆದು ಬಿಟ್ರೆ ನಾವೇನೋ ಮಹಾತ್ಮ ಗಾಂಧಿ ಅವ್ರಿಗೆ ದ್ರೋಹ ಮಾಡ್ತೀವಿ ಅನ್ನೋಂಥದ್ದಲ್ಲ. ತೆಗೆಯೋ ಅವಶ್ಯಕತೆ ಏನಿತ್ತು? ಏನಿದ್ರೆ ಏನಾಗ್ತಿತ್ತು? ಮಹಾತ್ಮ ಗಾಂಧೀಜಿ ಹೆಸರು ವಿಕಸಿತ ಭಾರತಕ್ಕೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಬೇಡ ಅಂತ ಹೇಳ್ತಾರ? ಅಲ್ಲ, ವಿಕಸಿತ ಭಾರತದ ಕಲ್ಪನೆ ಅಂತಂದ್ರೆ ಮಹಾತ್ಮ ಗಾಂಧಿ ಅವ್ರಿಗಿಂತ ಮಹಾತ್ಮ ಗಾಂಧಿ ಅವರ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ವಿಚಾರಧಾರೆಗಳು ಅವೆಲ್ಲ ಬೇಡ, ಭಾಷಣ ತುಂಬಾ ಚೆನ್ನಾಗಿದೆ ಹೇಳಕ್ಕೆ. ಹೆಸರು ಏನ್ ನಿಮ್ಗೆ ತ್ರಾಸ ಕೊಟ್ಟಿತ್ತಂತ ನಾ ಕೇಳೋದು. ಹೆಸರು ಬಗ್ಗೆ ಇಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆನೇ ಇಲ್ಲ, ನೀವೇ ಹೇಳಿದ್ದೀರಾ. ಆ ರೀತಿಯಲ್ಲಿ ಈಗ ನಮಗೆ ಅವಶ್ಯಕತೆ ಇರೋದು ಗ್ರಾಮೀಣ ಭಾಗದ ಜನರಿಗೆ ಇದು ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಗೊಂದು BJP ಅವ್ರ ಕೆಟ್ಟ
ಚಟ ಐತಿ ಹೆಸರು ಚೇಂಜ್ ಮಾಡೋದು. ಅದು ಏನೇನೋಪ್ಪ, ಎದಕ್ಕೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಚೇಂಜ್ ಮಾಡಿ ಮತ್ತಲ್ಲಿ ರಾಮ್ಜಿ ಅವ್ರ ಬಹಳ ಸ್ಪಷ್ಟವಾಗಿ ಹೇಳಿದೀವಿ 2047ಕ್ಕೆ ಭಾರತ ವಿಕಸಿತ ಆಗ್ಬೇಕನ್ನುವಂತ ದೂರದೃಷ್ಟಿಯ ಚಿಂತನೆ ನಮಗ್ ಮಹಾತ್ಮ ಗಾಂಧಿ ಅವರು ಬೇಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ಬೇಕು, ಎಲ್ರೂ ಬೇಕು. ಅವರೆಲ್ಲ ಚಿಂತನೆ ನೀಡ್ಕೊಂಡೆ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು. ಹಂಗಲ್ಲ, ಎಷ್ಟು ನೀವು ಕಸರತ್ತು ಮಾಡಿರಿ ಇದರಲ್ಲಿ ಅಂದ್ರೆ ಮೊದಲು ಇದ್ದದ್ದು ಹೆಸರೇನು? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಮನ್ರೇಗಾ. ಇದನ್ನ ನೀವು ಜಿ ಅಂತ ಮಾಡಿದಿರಿ. ಅದ್ರ ಫುಲ್ ಫಾರ್ಮ್ ಏನು? ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಬಿಲ್. ಅಂದ್ರೆ ರಾಮ್ಜಿ ಅಂತ ಬರ್ಬೇಕಂತ ಎಷ್ಟು ಕಸರತ್ತು ಮಾಡಿರಿ ಇದ್ರಲ್ಲಿ. ಅಯ್ಯೋ ಹೆಸರು ಬರಕ್ ಸಿಕ್ಕಾಪಟ್ಟೆ ಕಸರತ್ತು ಮಾಡಿದಿರಿ. ಅಂದ್ರೆ ಜನರಿಗೆ ನೋಡಿ ಭಾವನೆಗಳು. ಉದಾಹರಣೆಗೆ ನಾವು ಬಹಳಷ್ಟು ಏರಿಯಾಗಳ ಹೆಸರುಗಳು ಚೇಂಜ್ ಮಾಡಿದ್ವಿ. ಬ್ಯಾಂಗ್ಳೂರ್ ಇದ್ದದ್ದು ಬೆಂಗಳೂರು ಮಾಡಿದ್ವಿ, ಇದು ನಮ್ದು ಅನ್ನುವಂತ ಒಂದು ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಗಾಂಧಿ ಅವ್ರ ಮುಖಾಂತರನೇ ಇಡೀ ಸ್ವಚ್ಛ ಭಾರತ್ ಮುಖಾಂತರ ದೇಶದಲ್ಲಿ ಬದಲಾವಣೆ ತರುವಂತ ಕೆಲಸ ಮಾಡಿದ್ವಲ್ಲ. ಮಾಡ್ರಿ, ನೀವು ಹೆಸರು ನಿಮ್ಗೆ ಅಧಿಕಾರ ಐತಿ, ನೀವು ಮಾಡ್ರಿ. ಎದಕ್ಕೆ ಅವ್ರನ್ನ ಯಾಕೆ ತಗದ್ರಿ? ಅಲ್ಲ, ನಾವು ಎಲ್ಲೂ ಕೂಡ ಇವ್ರ ರೀತಿ ಎಲ್ಲದಕ್ಕೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರನ್ನೇನ್ ಕೊಟ್ಟಿಲ್ವಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ವಿಕಸಿತ ಭಾರತ, ಮಹಾತ್ಮ ಗಾಂಧಿ ಅವರ ಚಿಂತನೆ. ಮೋದಿ ಹೆಸರು ಕೊಟ್ಟಿರಿ, ಇರ್ಲಿ. ಈಗ ಮಹಾತ್ಮ ಗಾಂಧೀಜಿ ಅವ್ರಿಗೆ ನಿಮ್ಗೆ ಸಹ್ಯ ಆಗೋದಿಲ್ಲ ಅಂದ್ರೆ ನಾವೇ ಇರ್ಲಿ ಬಿಡಿ. ಸ್ವತಂತ್ರ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪಾತ್ರ, ಮಹಾತ್ಮ ಗಾಂಧೀಜಿ ಅವರ ಒಂದು ಕೊಡುಗೆ, ಅದನ್ನ ನಾವು ಮರೆಯಲ್ಲ, ನೀವು ಮರೆತ್ರ ಮರೀರಿ. ರಾಮ್ಜಿನಾದ್ರೂ ಕರ್ಕೊಂಡ್ಬರ್ರಿ, ಅಲ್ಲಾನಾದ್ರೂ ಕರ್ಕೊಂಡ್ಬರ್ರಿ, ಜೀಸಸ್ನಾದ್ರೂ ಕರ್ಕೊಂಡ್ಬರ್ರಿ, ಯಾರಾದ್ರೂ ಕರ್ಕೊಂಡ್ಬರ್ರಿ, ಇರ್ಲಿ, ಜನರಿಗೆ ಒಳ್ಳೇದಾಗಬೇಕು. ಆದರೆ ಈಗ ಅವ್ರ ಪಾಯಿಂಟ್ ಕೇಳಿದ್ರು, ನೀವು ಮೊದಲು ಈ ಮನ್ರೇಗಾ ಯೋಜನೆ ಅಡಿಯಲ್ಲಿ 90% ಕೇಂದ್ರ ಕೊಡ್ತಾ ಇತ್ತು, 10% ಅದು ಕೂಡ ಮೆಟೀರಿಯಲ್ಸ್ಗೆ, ಸಾಮಗ್ರಿಗಳಿಗೆ, ಈ ಒಂದು ಏನು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ, ಆ ಪ್ರದೇಶದಲ್ಲಿ ಕೈಗೊಳ್ಳಲಾಗುವಂತಹ ಕೆಲಸ ಕಾರ್ಯಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂಥ ಮೆಟೀರಿಯಲ್ಗೆ ಅದೊಂದು 30% ಆಗ್ತಿತ್ತು ಅನ್ನೋದಾದರೆ 10% ಮಾತ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಿತ್ತು, 20% ಅವ್ರು ಕೊಡ್ತಿದ್ರು ಮತ್ತು ಕೂಲಿದ ಅಷ್ಟು ಅವರೇ ಕೊಡ್ತಿದ್ರು. ಅಂದರೆ 90% ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಆದರೆ ಈಗ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ನೀವು ಕೊಡ್ರಿ ಅಂತಂದರು. ಈಗ ಅವರ ಉದಾಹರಣೆಗೆ ಕೇಂದ್ರ ಸರ್ಕಾರ ಈ ವರ್ಷ ಇಷ್ಟು ಜನ ಇಷ್ಟು ಹಣ ಅಂತ ಅವರು ಮಾರ್ಕ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಎತ್ತಿಡ್ತಾರೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ 100 ಜನಕ್ಕೆ 100 ರೂಪಾಯಿ ಅಂತ ಎತ್ತಿಡ್ತಾರೆ. ಬರ ಬಂತು, ಪ್ರವಾಹ ಬಂತು, ಹೊಲದಾಗ ಕೆಲಸ ಇರೋದಿಲ್ಲ, ಏನೂ ಕೆಲಸ ಇಲ್ಲದೆ ಇರುವಾಗ 1000 ಜನ ಬಂದುಬಿಟ್ರು, ನಮ್ಗೆ ಕೆಲಸ ಕೊಡಿ ಅಂತ. ಕೊಡಲೇಬೇಕು, ನಿಮ್ಗೆ ಬೇರೆ ವಿಧಿ ಇಲ್ಲ. ನೀವೆಷ್ಟು 100 ಜನಕ್ಕೆ ಮಾತ್ರ ಹಣ ಎತ್ತಿಟ್ಟಿರ್ತೀರಿ. ಆ 100 ಜನದ ಮೇಲೆ ಬಂದಿರುವಂಥ 900 ಜನರಿಗೆ ರಾಜ್ಯ ಸರ್ಕಾರನೇ ಕೊಡ್ಬೇಕು ಅಷ್ಟು ಹಣ. ಹೆಂಗೆ ಕೊಡುತ್ತೆ ರಾಜ್ಯ ಸರ್ಕಾರ? ನೋಡಿ ಮೇಡಮ್, ಬೊಕ್ಕಸದಲ್ಲಿ ಅಷ್ಟು ಹಣ ಇರುತ್ತಾ? ಈಗ ನಮ್ಮ ಕರ್ನಾಟಕದಂಥ ರಾಜ್ಯದಲ್ಲಿ ಏನೋ ಕೊಡ್ಬೋದು ಬಿಡಿ. ನೀವು ತುಂಬ ಅತ್ಯಂತ ಪ್ರೀತಿ ಹಿಂದಿ ಬೆಲ್ಟ್ ಏನಿದೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ನಮ್ಮಷ್ಟು ಆರ್ಥಿಕವಾಗಿ ಸಬಲವಾಗಿಲ್ಲ ಅವು. ಪಾಪ ಕೊಡಕ್ಕಾಗದೆ ಈ ಮನ್ರೇಗಾ ಹಳ್ಳ ಹಿಡಿದು ಹೋಗುತ್ತೆ, ಮುಗಿದೋಯ್ತು ಕತೆ. ಕೊಡಕ್ಕಾಗಲ್ಲ, ದುಡ್ಡು, ಕೆಲ್ಸ ಇರಲ್ಲ ಜನರಿಗೆ. ಪಾಪ ಅವ್ರೇನು ಮಾಡಬೇಕು? ಬರ, ಪ್ರಾಕೃತಿಕ ವಿಕೋಪ, ಅಟ್ಲೀಸ್ಟ್ 100 ದಿನದ್ದಾದ್ರೂ ಕೂಲಿ ಕೊಡ್ತಿದ್ರಲ್ಲ. ನೋಡಿ, ಮನ್ರೇಗಾ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. 60-40 ರೇಷಿಯೋ ಬಗ್ಗೆ ನೀವು ಮಾತಾಡಿದ್ರಿ. ಈ ಹಿಂದೆ 2011ರಲ್ಲಿ ಪಿ ಚಿದಂಬರಂ ಅವರು, ಅವತ್ತಿನ ಫೈನಾನ್ಸ್ ಮಿನಿಸ್ಟ್ರೆ, ಈ ಪಾಲಿಸಿಯನ್ನ ರಿಫಾರ್ಮ್ ಮಾಡಬೇಕು, ಸರ್ಕಾರಗಳು ಕೂಡ ರಾಜ್ಯ ಸರ್ಕಾರಗಳಿಗೆ ಅವ್ರದೇ ಆದಂತ ಪಾಲನ್ನ ನಾವು ಕೊಡಬೇಕು ಅಂತ ಬಂದಾಗ ಇದೇ ಕಾಂಗ್ರೆಸ್ನ ಅವತ್ತಿನ ನಾಯಕರು ಜಯರಾಮ್ ರಮೇಶ್ ವಿರೋಧ ಮಾಡಿದ್ರು. ಇವತ್ತಿವರ ದ್ವಂದ್ವ ನಿಲುವು ನೋಡಿ, ನಾವು ತಗೊಬಂದ್ರೆ ಅದು ಸಮಸ್ಯೆ ಆಗ್ತದೆ. ಖಂಡಿತವಾಗ್ಲೂ ಯಾವುದೇ ಅಲ್ಲಲ್ಲ, ಒಂದ್ ನಿಮಿಷ, ಪಾಲಿಸಿ ತಗೊಬಂದ್ರ ಈ ತಗೊಂಡ್ಬರ್ಲಿಲ್ಲ ಅವರು, ವಿರೋಧ ಮಾಡಿದ್ರು. ಪ್ರತಿಯೊಂದು ಪಾಲಿಸಿಯಲ್ಲಿ ಕೂಡ ರಿಫಾರ್ಮೇಷನ್ಸ್ ಅನ್ನುವಂಥದ್ದು ಆಗಲೇಬೇಕು. ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನೀವು ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಪ್ಯೂರ್ಲಿ ಅಪ್ಸೆಟ್ ಆಗಿದಾವೆ ಮನ್ರೇಗಾ ವಿಚಾರದಲ್ಲಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 100 ದಿವಸ ಇದ್ದಿದ್ದನ್ನ 120 ದಿವಸ 125 ದಿವಸ ಮಾಡುವಂತದ್ದು ಮಾಡಿದ್ವಿ. ಇವತ್ತು ಮನ್ರೇಗಾದಲ್ಲಿ ಮೇಡಮ್ ಎಷ್ಟು ಕಾರ್ಮಿಕರಿಗೆ ಹಾಗಾದ್ರೆ 60-40 ಹೇಳ್ತಾ ಇದೀನಲ್ಲ, ಇದೇ ಕಾಂಗ್ರೆಸ್ ಅವರು ಇದೇ ತರಕ್ ಹೋದ್ರು, ಇವ್ರ ಪಾರ್ಟಿ ವಿರೋಧ ಮಾಡಿದ್ರು ಅಂತ ಇದು ಮಾಡಿದ್ರು. ಅದೇ ಎಸ್ ಮಾಡ್ಲಿಲ್ಲ, ಅವರು ಅವ್ರಿಗೆ ಮಾಡೋ ಪದ್ಧತಿ ಇರ್ಲಿ, ನಮಗಿತ್ತು. ಅಲ್ಲ, ಅವ್ರಿಗೆ ಅಭ್ಯಂತರ ಇಲ್ಲ, ರಾಜ್ಯಗಳಿಗೆ ಬರೇ ಹಾಕದಲ್ಲ. ಮನ್ರೇಗಾದಲ್ಲಿ ಹಲವಾರು ಸುಧಾರಣೆಗಳು ಮಾಡಬೇಕು. ಲೈಕ್ ನೀವು JCBಗಳನ್ನ, ಯಂತ್ರೋಪಕರಣಗಳನ್ನ ಜಾಸ್ತಿ ಬಳಸಬಾರ್ದು ಮತ್ತು ಕಾಂಟ್ರಾಕ್ಟರ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬಾರ್ದು.
ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬಾರ್ದು ಅನ್ನೋಂಥ ಕೆಲವೊಂದು ವಿಚಾರಗಳಲ್ಲಿ, ಮತ್ತು ಇದು ಏನು ಅಂತಂದರೆ ಈ ಕೆಲಸ ಮಾಡಿದ್ರೆ 3 ತಿಂಗಳು 4 ತಿಂಗಳು ದುಡ್ಡು ಹಾಕೋದು, ಇಂಥವು ಕೆಲವೊಂದು ಸುಧಾರಣೆಗಳನ್ನು ತರಬೇಕೇ ಹೊರತು ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರಗಳು ಲಬ್ 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 ಅಂತ ಹೊಯ್ಕೋತಿದ್ದಾವೆ. ನಮ್ಗೆ ಸರಿಯಾಗಿ ತೆರಿಗೆ ಹಣ ಬರ್ತಾ ಇಲ್ಲ, ಸೆಸ್ ಹಣ ಅಂತೇಳಿ ಮೊದಲೆಲ್ಲಾನು 8% ಇತ್ತು, ಈಗ 30% ಮಾಡಿ ಅದರಲ್ಲೂ ಕೂಡ ದುಡ್ಡು ಕೊಡ್ಲಾರ್ದಂಗೆ ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ, ನಾನು ಬರ್ತೀನಿ, ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗುವಂತೆ ಮಾಡಿ ನೀವು ಗ್ರಾಮೀಣ ಭಾಗದ ಜನರಿಗೆ ಕೆಲಸ ಇಲ್ದಂಗೆ ಮಾಡ್ತೀರಿ. ರಾಜ್ಯ ಸರ್ಕಾರಗಳು ಇಲ್ಲ ನಮ್ಮ ಬಜೆಟ್ ಅಲ್ಲಿ ಅಷ್ಟು ಹಣ ಇಲ್ಲ ನಮ್ಗೆ ಕೊಡಕ್ಕಾಗಲ್ಲ ಅಂತವೆ. ಅವಾಗ ಏನ್ ಮಾಡ್ಬೇಕು? ಯಾವುದೇ ಪಾಲಿಸಿ ರಿಫಾರ್ಮ್ ಅನ್ನ ತಗೋಬೇಕಾದ್ರೆ ರಾಜ್ಯ ಸರ್ಕಾರಗಳ ಸಲಹೆಯನ್ನು ಕೇಳದೆ ತರ್ಲಿಕ್ಕೆ ಆಗೋದಿಲ್ಲ. ಸಲಹೆಯನ್ನು ತಗೊಂಡೇ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗ ಡಿಸೈಡ್ ಮಾಡ್ತವೆ ಏನ್ ಕೆಲಸ ಆಗ್ಬೇಕು ನಾವು. ಈಗೆಲ್ಲ ಕೇಂದ್ರನೇ ಡಿಸೈಡ್ ಮಾಡೋದು. ಅಂದ್ರೆ ನೀವು ಗ್ರಾಮ ಪಂಚಾಯತ್ ರಾಜ್ಯ ವ್ಯವಸ್ಥೆಗೂ ಕೂಡ ನೀವು ಡಿಸೆಂಟ್ರಲೈಸ್ ಸೆಂಟ್ರಲೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ನಿರ್ದಿಷ್ಟವಾಗಿ ಎಲ್ಲಿ ಕೆಲಸ ಆಗಬೇಕು, ಎಷ್ಟು ದಿನ ಆಗಬೇಕು, ಎಷ್ಟು ಜನರಿಗೆ ಕೊಡಬೇಕು ಅಂತ ನೀವು ಸೆಂಟ್ರಲ್ ಅವರೇ ಎಲ್ಲ ಮಾಡೋದಿತ್ತಂದ್ರೆ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಯಾಕೆ ಬೇಕು? ಮೇಡಮ್, ಬಿಜೆಪಿಗೆ ಈ ದೇಶದ ಐಡಿಯಾನೇ ಅರ್ಥ ಆಗಿಲ್ಲ. ಭಾರತ ಅಂದ್ರೆ ಏನು ಅಂತಾನೆ ಅರ್ಥ ಆಗಿಲ್ಲ. ಭಾರತ ಅಂದ್ರೆ ರಾಜ್ಯಗಳಿಂದ ಆಗಿರುವಂತಹ ಒಂದು ದೇಶ. ಇದನ್ನು ಇವರು ಅರ್ಥನೇ ಮಾಡ್ಕೊಂಡಿಲ್ಲ. ಮನ್ನರೇಗಾ ಯೋಜನೆ ತಗೊಂಡ್ ಬಂದಾಗ 2005ರಲ್ಲಿ ಅದನ್ನ ತಗೊಂಡ್ ಬಂದಾಗ ಅದು ಫಸ್ಟ್ ಮಹಾತ್ಮ ಗಾಂಧಿ ಅವ್ರ ಹೆಸರು ಏನಕ್ಕೆ ಇಟ್ಟಿದ್ದು ಅಂತ ಹೇಳಿದ್ರೆ ಅವ್ರ ಕಲ್ಪನೆ ಅದನ್ನ ಅವ್ರಿಗೋಸ್ಕರ ಒಂದು ಗ್ರಾಮಗಳ ಸಬಲ ಆಗ್ಲಿ ಅಂತ. ಇವರು ಆ ನೋಟಿಫಿಕೇಶನ್ ತಗೊಬಂದು ಕೇಂದ್ರ ಸರ್ಕಾರ ಅದಕ್ಕೆ ನೋಟಿಫಿಕೇಶನ್ ಮಾಡಿರುವಂಥ ಯೋಜನೆಗಳಿಗೆ ಮಾತ್ರ ನೀವು ಅನುದಾನ ಅದ ಯೋಜನೆಗಳನ್ನು ಮಾತ್ರ ಕೈಗೆತ್ಕೋತೀವಿ ಅಂದರೆ ಅದು ಆ ಐಡಿಯಾನೇ ಹಾಳು ಮಾಡ್ದಂಗೆ ಆಗುತ್ತೆ. ಒಂದು ಹಳ್ಳಿನಲ್ಲಿ, ಯಾವುದೋ ಒಂದು ಹಳ್ಳಿನಲ್ಲಿ, ಚಿಕ್ಕ ಹಳ್ಳಿನಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿರೋಂಥ ಹಳ್ಳಿನಲ್ಲಿ ಏನು ಕೆಲಸ ಆಗಬೇಕು, ಆ ಹಳ್ಳಿಗೆ ಯಾವುದು ಲೈಬ್ರರಿ ಬೇಕಾ ಅಥವಾ ಒಂದು ಕಟ್ಟೆ ಕಟ್ಟಬೇಕಾ, ಕೆರೆ ಕಟ್ಟಬೇಕಾ, ಏನು ಕಟ್ಟಬೇಕಾ ಅಂತ ಆ ಹಳ್ಳಿಯವರು ಡಿಸೈಡ್ ಮಾಡಬೇಕಾ ಅಥವಾ ಸೆಂಟ್ರಲ್ ಕೂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಮಾಡಬೇಕಾ? ಈಗ ಕಳೆದ ವಾರದಲ್ಲೇ 3 ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು. 26, 30, 32 ವರ್ಷದವರು. ಅದಕ್ಕೆ ಕಾರಣ ಯಾರ್ರಿ? ರಾಜ್ಯ ಸರ್ಕಾರ. ಏನ್ ಮಾತಾಡ್ತೀರಿ? ಮೋದಿ ಅಂತ ಹೇಳಿದ್ರೆ 4 ಲಕ್ಷ ಇಲ್ಲಿ ಕೊಟ್ಟಿಲ್ಲ ಇವರು. ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಮೋದಿ ಅಂತ ಹೇಳುವಂತದ್ದಲ್ಲ. ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದ್ರೆ ವಿರೋಧಿ ಬಗ್ಗೆ ಯಾವ ನೀವು ರೈತರ ಬಗ್ಗೆ ನಮಗೆ ಪಾಠ ಮಾಡ್ತೀರಿ. ಹುಡುಗ ಕೆಲಸನ ಅದು. ಫಸ್ಟ್ ರೆಸ್ಪಾನ್ಸ್ ಆಯ್ತಲ್ಲ ಅಶ್ವಿನ್ ಅವ್ರದ್ದು ತಾವಬೇಕು. ನಾನು ಒಂದು ನಿಮಿಷ ಸಮಾಧಾನ ಮಾಡ್ತೀನಿ. ಕಾಲೇಜ್ಗೆ ಹೋಗೋ ಸ್ಕೂಲ್ಗೆ ಹೋಗೋ ಹುಡುಗ ಕೆಲಸನ ಮೇಡಮ್. ಸಂಸತ್ಗೆ ಹೋಗಿ ಪ್ರತಿಭಟನೆ ಮಾಡೋದು. ಈ ಪರಿಸ್ಥಿತಿಗೆ ಯಾರು ತಗೊಂಡ್ಬಂದಿರೋದು? ಒಂದು ನಿಮಿಷ ಆಯ್ತು ಅಶ್ವಿನ್. ಈಗ ಹಳ್ಳಿಗಳು ಮತ್ತು ಪಂಚಾಯಿತಿ ದೇವೇಗೌಡರ ಕೊಡುಗೆ ತುಂಬ ಇದೆ. ಯಾವಾಗ ಗ್ರಾಮೀಣ ಭಾಗದ ಜನರ ಆರ್ಥಿಕತೆ ಸಬಲವಾಗುತ್ತೋ ಆವಾಗ ಇಡೀ ರಾಷ್ಟ್ರ ಆರ್ಥಿಕವಾಗಿ ಮುಂದುವರಿಯುತ್ತದೆ. ಈ ನಿಟ್ಟಿನಲ್ಲಿ ಉಪವಾಸದಿಂದ ಯಾರು ಮಲಗಬಾರದು, ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು, ನಿಷ್ಕ್ರಿಯರಾಗಿ ಅಯ್ಯೋ ನನಗೆ ಬದುಕುವ ಹಕ್ಕಿಲ್ಲವಲ್ಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಈ ಮನ್ರೇಗಾ ತಂದರು. ಇವತ್ತು ಕೆಲವೊಂದು ಬದಲಾವಣೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವುದೇ ಬದಲಾವಣೆಗಳು ಅದು ಫಲಾನುಭವಿಗಳಿಗೆ ಅನುಕೂಲಕರವಾಗಿರಬೇಕೇ ಹೊರತು ಅವರಿಗೆ ಅದು ಕಬ್ಬಿಣದ ಕಡಲೆ ಆಗಬಾರದು. ಇಂತಹ ವಿಚಾರದಲ್ಲಿ ಈಗ ಏನು ಮನ್ರೇಗಾ ವಿಚಾರ ಇದೆ, ಈಗ ಕುಮಾರಸ್ವಾಮಿ ಅವರು ಪಾರ್ಟ್, ಯಾಕೆಂದರೆ ಅವರು ಕೂಡ ಕೇಂದ್ರ ಸಚಿವರಾಗಿರೋದ್ರಿಂದ ಅವ್ರಿಗಿಷ್ಟನೋ ಕಷ್ಟನೋ ಅದಕ್ಕೆ ಅವರು ಸಹಮತ ವ್ಯಕ್ತಪಡಿಸಲೇಬೇಕು. ಅವರ ಸಹಮತದೊಂದಿಗೆ ಈ ಬಿಲ್ ಬಂದಿರೋದು. ಇದಕ್ಕೆ ಪಾರ್ಟಿಯಿಂದ ಏನು ಸ್ಟ್ಯಾಂಡ್ ಇದೆ ಮೇಡಮ್? ಬದಲಾವಣೆ ತರಲಿಕ್ಕೆ ಕಾರಣಕರ್ತರು ಫೌಂಡೇಶನ್ ಸ್ಟೋನ್ ಹಾಕೊಟ್ಟಿದೆ ಕಾಂಗ್ರೆಸ್ ಅವರು, ಅದರಲ್ಲೇನು 2 ಮಾತಿಲ್ಲ. ಕಾಂಗ್ರೆಸ್ ಅವ್ರು ಮರ್ತೇ ಬಿಟ್ಟಿದ್ದಾರೆ. ನರೇಗಾ ವಿಚಾರ ಯಾರು ಮೇಡಮ್? 1970ರ ದಶಕದಲ್ಲಿ ದೇವರಾಜ್ ಅರಸ್ ಅವರು ಅವತ್ತೇ ಮುಖ್ಯಮಂತ್ರಿ ಆಗಿದ್ದಾಗ, MI ಗೋರ್ಪಡೆ ಅವರು ಆರ್ಥಿಕ ಸಚಿವರಾಗಿದ್ದಾಗ ಮುಖ್ಯಮಂತ್ರಿ ಸಲಹೆಗಾರರು ಪ್ರೊಫೆಸರ್ ನಂಜುಂಡಪ್ಪ ಅವರು ಇರ್ತಾರೆ. ಅವರ ಒಂದು ಥಿಂಕಿಂಗ್, ಅವರು ಯೋಚನೆ ಮಾಡಿ ರಾಮರಾಜ್ಯದ ಕನಸು ಗಾಂಧೀಜಿ ಅವ್ರು ಕಂಡಿದ್ರು. ಈ ಗ್ರಾಮಗಳಿಗೆ ಕೆಲಸ ಸಿಗಬೇಕು, ಲ್ಯಾಂಡ್ಲೆಸ್ ಭೂಮಿ ಅಂದರೆ ಯಾರು ಭೂಮಿ ಹೊಂದಿರಲ್ಲ ಅವ್ರು ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ NREP ಪ್ರೋಗ್ರಾಮು ಅನ್ನೋ ಒಂದು ವಿಚಾರದಲ್ಲಿ ತಗೊಂಡು ಬರ್ತಾರೆ. ಅದನ್ನು ಇಂದಿರಾ ಗಾಂಧಿ ಅವರು ಪ್ರಶಂಸೆ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಹಾಕೊಂಡು ಬಂದು ನರೇಗಾ ಮಾಡ್ತಾರೆ 2005ರಲ್ಲಿ. 2009ರಲ್ಲಿ ಇವ್ರು ಚುನಾವಣೆಗೆ ಹೋಗ್ಬೇಕಂತ ಏನಕ್ಕೆ ಚೇಂಜ್ ಮಾಡಿದ್ರು? ಅವತ್ತೇ ಮಾಡ್ಬೋದಾಗಿತ್ತಲ್ಲ. ಯಾರು ದೇವರಾಜ್ ಅರಸ್ ಅವ್ರನ್ನ ಕರ್ನಾಟಕದವರು ಹೇಳದ್ ಮರ್ತು ಬಿಟ್ಟಿದ್ದಾರೆ. ಇದು ಕಾರಣಕರ್ತರೆ ದೇವರಾಜ್ ಅರಸ್ ಅವರು. ಈ ದೇಶ ಇವತ್ತೇನು ನರೇಗಾದಲ್ಲಿ ಇವತ್ತು ನಾವು
ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಕೂಲಿ ಕೆಲಸಕ್ಕೆ ಹೋದ್ರೆ ದುಡ್ಡು ಕೊಡ್ತಾರೆ ಅನ್ನೋ ಹೇಳೋದೇ ತಪ್ಪು. ಅದಕ್ಕಿಂತ ಇನ್ನು ಮೇಲ್ಮಟ್ಟಕ್ಕೆ ಬಂದ್ಬಿಡ್ಬೇಕು ಮೇಡಮ್. ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಗ್ರಾಮಗಳು ಯಾವತ್ತು ಯಶಸ್ಸು ಕಾಣುತ್ತೆ ಅವತ್ತು ದೇಶ ಕಾಣುತ್ತೆ ಅಂತ. ಅದು ಮಾತಾಡೋದೇ ತಪ್ಪು. ಅದ್ರಲ್ಲೂ ಒಬ್ಬರು ಹೇಳಲ್ಲ. ದೇವರಾಜ್ ಅರಸ್ ಅವರು ಹೆಸರು ಹೇಳ್ಬೋದಿತ್ತು. ವಿಕಸಿತ್ ಭಾರತ್ ಅಂತ ಹೇಳ್ತಾರೆ. ವಿಕಸಿತ್ ಭಾರತ್ಗೆ ನಮ್ಮ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಕಮೆಂಟ್ ಆದ್ಮೇಲೆ ನೀವು ಆನ್ಸರ್ ಕೊಡಿ. ವಿಕಸಿತ್ ಭಾರತ್ಗೆ ನೆನಪಿಟ್ಕೊಳ್ಳಿಲ್ಲ. ಮಹಾತ್ಮ ಗಾಂಧೀಜಿ ಅವರ ಹೆಸರು ತಂದ್ರು. ಮಹಾತ್ಮ ಗಾಂಧೀಜಿ ಅವರ ಹೆಸರು ಬದಲಾವಣೆ ಮಾಡೋದಕ್ಕೆ ಏನು ವಿಕಸಿತ ಭಾರತ್ಗೆ ಸಭೆಗಳು ಕರೆದ್ರೆ ಸಿದ್ದರಾಮಯ್ಯ ಅವ್ರು ಒಂದಕ್ಕೂ ಅಟೆಂಡ್ ಮಾಡಲ್ಲ. ಅದು ಎಲ್ರಿಗೂ ಇದು ಕರ್ನಾಟಕ ಕಾಂಗ್ರೆಸ್ ಅವ್ರಿಗೆ ಅಂತಲ್ಲ, ನಾಡಿನ ಜನರಿಗೆ ಏನಾಗ್ಬೇಕು ಅಂತ ಕೇಳಿ ಸಿದ್ದರಾಮಯ್ಯ ಅವ್ರು ಹೋಗ್ಬೇಕಲ್ವ ಮೇಡಮ್? ಪಕ್ಕದ ರೇವಂತ್ ರೆಡ್ಡಿ ಅವರು ಹೋಗ್ತಾರೆ. ಪಕ್ಕದ ರೇವಂತ್ ರೆಡ್ಡಿ ಅವರು ಹೋಗ್ತಾರೆ. GST ಬಗ್ಗೆ ಬನ್ನಿ, ಕುಮಾರಣ್ಣ ಅವ್ರು ಹೇಳ್ತಾರೆ ಬನ್ನಿ, ನಾವೆಲ್ಲರೂ ಕೂತ್ಕೊಂಡು ಕೇಳೋಣ ಅಂದ್ರೆ ಕುಮಾರಣ್ಣ ಅವ್ರು ಕರೆಯಲ್ಲ. ಕುಮಾರಣ್ಣ ಅವ್ರು ಕರೆಯೋದಕ್ಕೆ ಸಿದ್ದರಾಮಯ್ಯ ಅವ್ರು ಯಾಕೆ ಹೋಗಲ್ಲ? ಕುಮಾರಣ್ಣ ಅವ್ರು ಕರೆಯೋದಕ್ಕೆ DK ಶಿವಕುಮಾರ್ ಅವ್ರು ಯಾಕೆ ಹೋಗಲ್ಲ? ಬರ್ಬೇಕು. ಕೇಳಿ ಮೇಡಮ್, ಕ್ವಶನ್ ಕೇಳಿ. ವರೆಗೂ ಕರೆಕ್ಟ್ ಆಗಿದ್ರಿ. ಹೇಳಿ. ಈಗ ಚುನಾವಣೆ ಪ್ರಯುಕ್ತ ಹೆಸರು ಬದಲಾವಣೆ ಮಾಡಿದ್ರು. 2009ಕ್ಕೆ ಕಾಂಗ್ರೆಸ್ ಅವರು ಏನಕ್ಕೆ ಚೇಂಜ್ ಮಾಡಿದ್ರು? MG ಅಂತ ಯಾಕೆ ಹಾಕಿದ್ರು? ಹೌದಲ್ಲ ಏನಕ್ಕೆ ಹಾಕಿದ್ರು? ನಾವು ಈಗ ಮೋದಿ ಅವರ ಸರ್ಕಾರ ಆಯ್ತು, ಅದು ತಪ್ಪು. ಈಗ ಅದನ್ನ 2005ರಲ್ಲಿ ಹಾಕ್ಬೇಕಾಗಿತ್ತಲ್ಲ ಸ್ವಾಮಿ, ಅಲ್ವಾ? ಅದು ತಪ್ಪು ಅನ್ನೋದು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಇವರು ಸಡನ್ ಆಗಿ ಎಲ್ಲಿಲ್ದಾರ ಪ್ರೀತಿ ಪ್ರೇಮ ವಿಶ್ವಾಸ ಇವಾಗ ಏನಕ್ಕೆ ಬರುತ್ತೆ? ನಾನು ಹೇಳೋದು ಮಹಾತ್ಮ ಗಾಂಧಿ ಎಲ್ರಿಗೂ ಆಸ್ತಿನೇ, ಕಾಂಗ್ರೆಸ್ ಅವ್ರಿಗಲ್ಲ. ಅಶ್ವಿನ್ ಅವರೇ, ನಾನು ಹೇಳ್ತಿರೋದು 2005ರಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರು ತಂದಿರೋದು ತಪ್ಪು ಅನ್ನೋದು 2005ರಲ್ಲಿ ತರಲಿಲ್ಲ ಇವರು. ಅವತ್ತು ಬುದ್ಧಿವಂತರು ಇದ್ರು ಇವರು. ಬರೀ ನರೇಗಾ ಅಂತ ಮಾಡ್ಬಿಟ್ರು. 2009ಕ್ಕೆ ಪುನಃ ಎಲೆಕ್ಷನ್ ಹೋಗ್ಬೇಕಾಗಿತ್ತಲ್ಲ, ಅವಾಗ ತಗೊಂಡ್ ಬಂದ್ರು. ಅಲ್ಲಿವರೆಗೆ ಮಹಾತ್ಮ ಗಾಂಧಿ ನೆನಪಿರ್ಲಿಲ್ವಾ ಕಾಂಗ್ರೆಸ್ ಅವ್ರಿಗೆ? ಆಯ್ತು, ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ತಂದ್ರು, ಚುನಾವಣೆ ಪ್ರಯುಕ್ತ ಫೇರ್. ಇವಾಗ ಯಾಕೆ ಮೋದಿ ಅವ್ರು ಚೇಂಜ್ ಮಾಡಿದ್ರು? ಮೋದಿ ಅವ್ರು ಚೇಂಜ್ ಮಾಡ್ತಿದ್ದಾರೆ, NDR ಚೇಂಜ್ ಮಾಡ್ತಿದ್ರೆ ಅಂತ ಅರ್ಥ ಅಲ್ಲ. ನನ್ನ ಪ್ರಶ್ನೆ ನೇರವಾದ ಪ್ರಶ್ನೆ, ನೇರವಾದ ಪ್ರಶ್ನೆ 2005ರಲ್ಲಿ 2009ಕ್ಕೆ ಹೆಂಗ್ ಬಂದ್ಬಿಡ್ತು ತಪ್ಪು ಅಂತ ಹೇಳ್ತಿಲ್ಲ. ನನ್ನದು ನರೇಗಾನಲ್ಲಿ ಯಾವ ಒಳ್ಳೆ ಸದುದ್ದೇಶ ಅಂಶಗಳಿಗೆ ಮಾತ್ರ ಚರ್ಚೆ. ದೇವೇಗೌಡರವರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಾಡಿದ್ರು. ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ, ರಾತ್ರಿ ಚೇಂಜ್ ಮಾಡಾಕಿದ್ರು. ಇಂದಿರಾ ಗಾಂಧಿ ವಸತಿ ಶಾಲೆ ಅಂತ ಮಾಡಿದ್ರು. ಅವಾಗ ಎಲ್ಲೋಗಿತ್ತು ಇವ್ರಿಗೆ? ಪ್ರತಿಯೊಂದು ವಿಚಾರದಲ್ಲಿ ಕಾಂಗ್ರೆಸ್ ಅವರು ಬುನಾದಿ ಫೌಂಡೇಶನ್ ಕಾರಣಕರ್ತರು ಹಾಗೇ ಬಂದ್ರು. ಚುನಾವಣೆಗೋಸ್ಕರ ಕಾಂಗ್ರೆಸ್ ಅವರು ಗಾಂಧೀಜಿನ ನೆನಪಿಸ್ಕೊಳ್ತಿದ್ದಾರೆ. ಮೋದಿಜಿ ಅವರು ಗುಜರಾತ್ ಸಬರಮತಿ ಆಶ್ರಮ ಕಟ್ಟಂತ ವ್ಯಕ್ತಿ. ಅವ್ರ ಬಗ್ಗೆ ಮೋದಿಜಿಯವರು ಗುಜರಾತ್ ಅಲ್ಲಿ ಇದ್ದಾಗಲೇ ಗಾಂಧೀಜಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಅವರು ರಾತ್ರಿ ಮೇಡಮ್ ನನ್ನ ಪ್ರಶ್ನೆ ಈಗ ನನ್ನ ಪ್ರಶ್ನೆ ಇಲ್ಲ ಮೇಡಮ್ ನಂದು ಒಂದಿದೆಯಲ್ಲ ಕಾಂಗ್ರೆಸ್ ಅವ್ರಿಗೆ ನನ್ನ ಪ್ರಶ್ನೆ ತಗೊಳ್ತಾನೆ ಇಲ್ಲ ಮೇಡಮ್. ನೀವು ಕಾಂಗ್ರೆಸ್ ಅವರು ನೀವು ದಯವಿಟ್ಟೆಲ್ಲ ಕೇಳಿ. ಮತ್ತೆ 2005ರಿಂದ 2009ಕ್ಕೆ ಹೆಂಗ್ ಬಂತು? ಅವಾಗ ಅವ್ರು ಮಾಡಿದ್ದು ಸರಿ ಇತ್ತಾ? 2005ರಲ್ಲಿ ತಂದಾಗ ದೇವರಾಜ್ ಅರಸ್ ಅವರ ಹೆಸರು ಇರಲಿಲ್ಲ, ತಪ್ಪು. 2009ರಲ್ಲಿ ಈ ನರೇಗಾಗೆ ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸಿದ್ರು, ತಪ್ಪು. ಅದೇ ತಪ್ಪನ್ನ 2025ರಲ್ಲಿ ಮೋದಿ ಅವರು ಮಾಡಿದಾರಲ್ಲ, ಅದು ತಪ್ಪಲ್ಲ. ಮೋದಿ ಅವರು ಮಾಡ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ. ಕಾಂಗ್ರೆಸ್ ಅವರು 70, 80, 90 ದಶಕದಿಂದ ಕಾಂಗ್ರೆಸ್ಸೇತರ ಸರ್ಕಾರಗಳಿದ್ದಾಗ ಏನೇನು ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ತಂದಿ ಯೋಜನೆಗಳ ಹೆಸರುಗಳು ಕೊಡ್ತಿದ್ರು, ಅವಾಗ ಎಲ್ಲಾನು ಚೇಂಜ್ ಮಾಡ್ಕೊಂಡು ಬಂದ್ರು. ಇವಾಗ ಕಾಂಗ್ರೆಸ್ ಅವರೇ ಇಟ್ಟಿದ್ದು ಹೆಸರು ಮೇಡಮ್. ಅದು ಕಾಂಗ್ರೆಸ್ ಅವರು ರಾಜಕೀಯಕ್ಕೋಸ್ಕರ ಇಟ್ರು. ಮೋದಿಜಿ ಅವರು ಇವತ್ತು ಯಾವ ವಿಕಸಿತ ಭಾರತಕ್ಕೆ ಹೇಗೆ ಕಲ್ಪನೆ ಇರ್ಬೇಕಂತ ಅವರ ಒಂದು ಕಲ್ಪನೆಯಲ್ಲಿ ಬರ್ತಿದೆ ಹೊರತು ಕಾಂಗ್ರೆಸ್ ಅವ್ರದ್ದು ಅವ್ರೇ ಫಾಲೋ ಮಾಡ್ಬೇಕು. ರಾಜಕೀಯ ಯಾರು ರಾಜಕೀಯ ಮಾಡಲ್ಲ. ಆಯ್ತು ಸರ್, ಆಯ್ತು. ಇಕ್ಬಾಲ್ ಅಹಮದ್ ಅವರು ನನಗೆ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾರೆ. ಯಾರು? ನಮ್ಮ ರಾಮನಗರದ MLA. ಅವರೊಂದು ಮಾತು ಹೇಳಿದ್ದಾರೆ, ನಾನು ಅದನ್ನು ಭಾಳ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಹೆಂಗಾಗೋಗಿದೆ ಅಂದರೆ, ಈಗ ಕಾಂಗ್ರೆಸ್ ಕರೆತೋ ಬಲಾತ್ಕಾರ, BJP ಕರೆತೋ ಚಮತ್ಕಾರ. ಕಾಂಗ್ರೆಸ್ ಮಾಡಿದ್ರೆ ತಪ್ಪು. ಈಗ ನರೇಂದ್ರ ಮೋದಿ ಅವರ ಕೆಲವೊಂದು ಪ್ರೋಗ್ರಾಮ್ಸ್ ಇದಾವೆ. ದರ್ಶನ್, ಮೇಕ್ ಇನ್ ಇಂಡಿಯಾ, ವುಮೆನ್ ಸೇಫ್ಟಿ, ಸ್ವಚ್ಛ ಭಾರತ್, ನಮಾಮಿ ಗಂಗೆ, ಡಿಮಾನಿಟೈಸೇಷನ್, ಪೊಲ್ಯೂಷನ್ ಕಂಟ್ರೋಲ್, ಬೆಲೆ ಏರಿಕೆ, 100 ಸ್ಮಾರ್ಟ್ ಸಿಟೀಸ್, ಆಮೇಲೆ ಕರಪ್ಷನ್ ಕಂಟ್ರೋಲ್,
ಬ್ಲ್ಯಾಕ್ ಮನಿ ರಿಟರ್ನ್, ಬುಲೆಟ್ ಟ್ರೈನ್ ಬೈ 2023, ಆಮೇಲೆ ಇದು ಏನದು 2 crores ಜಾಬ್ ಪರ್ ಇಯರ್, ಆಮೇಲೆ ಇದು 5 trillion ಎಕಾನಮಿ, ಈ ಥರ ಹಲವಾರು ಅವ್ರದ್ದೇ ಆದಂತಹ ಇದೆ. ಆಮೇಲೆ ಮಧ್ಯದಲ್ಲಿ ಈ ಕೊರೋನಾ ಬಂದಾಗ ಆತ್ಮನಿರ್ಭರ್ ಭಾರತ್, ಸೊ ಇಂಥವೆಲ್ಲ ಭಾಳ ಬಂದು. ಸೊ ಇದರಲ್ಲಿ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಮತ್ತು ತುಂಬ ಇಂಪಾರ್ಟೆಂಟ್ ಮಾತಾಡೋಣ. ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಈ 5 trillion ಎಕಾನಮಿ ಆಗಿರ್ಬೋದು, ಬುಲೆಟ್ ಟ್ರೈನ್ ಆಗಿರ್ಬೋದು, ಮತ್ತು ಇದು ಯಾವುದದು ಸ್ವಚ್ಛ ಭಾರತ್ ಆಗಿರ್ಬೋದು, ಇನ್ನೊಂದು ಯಾವುದದು ಸ್ಮಾರ್ಟ್ ಸಿಟೀಸ್, ಇದರಲ್ಲೆಲ್ಲ ನಿಮ್ಮದು ಪ್ರೋಗ್ರೆಸಿವ್ ರೇಟ್ ಎಷ್ಟಿದೆ ಅಂತ ಅನಿಸುತ್ತೆ? ಇವರು ಪ್ರತಿಯೊಂದು ಪ್ರಾಜೆಕ್ಟ್ಗಳು ತೊಗೊಂಡು ಬರ್ತಾರೆ, ಅದರ ಔಟ್ಕಮೇ ಇಲ್ಲ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು, ಎಲ್ಲ ಚೈನಾ ಐಟಮ್ಸ್ ತೊಗೊಂಡ್ಬಂದ್ಬಿಟ್ಟು ಲೇಬಲ್ ಹಚ್ಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು. ಇವತ್ತು ಗೌರ್ಮೆಂಟು ಅಷ್ಟೊಂದು ಹೇಳ್ಕೊಡುತ್ತೆ. ಇದೇನ್ ಮಕ್ಕಳಾಟನ? ನೀವು ಚೈನಾ ಎಲ್ಲ ಐಟಮ್ ತಗೊಂಡ್ಬಂದು ಅದು ಮಾಡೋದಕ್ಕೆ ಜನೌಷಧಿ ಕೇಂದ್ರ ಲಕ್ಷಾಂತರ ಕಂಪನಿಗಳು ಎಷ್ಟು ರಿಟೇಲ್ ಶಾಪ್ ಇತ್ತು, ಇವಾಗ ಎಷ್ಟು ರಿಟೇಲ್ ಶಾಪ್ ಇದೆ? ಪ್ರತಿಯೊಬ್ಬ ಒಂದೊಂದು ಊರಲ್ಲಿ ಒಂದೊಂದು ಗಲ್ಲಿನಲ್ಲಿ ಒಂದೊಂದು ರಿಟೇಲ್ ಶಾಪ್ ಇರೋದು, ಪ್ರತಿಯೊಬ್ಬರಿಗೆ ಒಂದು ವ್ಯವಸ್ಥೆ ಇರೋದು, ಇಡೀ ರಿಟೇಲ್ ವ್ಯವಸ್ಥೆ ಹಾಳು ಮಾಡೋದು. ಬನ್ನಿ, ಅದಾದ ನಂತರ ಇವಾಗ ಬುಲೆಟ್ ಟ್ರೈನ್ ತಗೊಂಡ್ಬರ್ತಿದ್ದಾರೆ 2023 ಅಂತ. ಫಸ್ಟ್ ಶುರು ಮಾಡಿದಾಗ 1,08,000 ಕೋಟಿ ಅಂತ ಶುರು ಮಾಡಿದ್ರು. ಈಗ 1,66,000 ಕೋಟಿಗೆ ಅಂತ ಹೋಗಿದೆ. 551 ಕಿಲೋಮೀಟರ್ ಸ್ಟ್ರೆಚ್ಚು. ಮೇಡಮ್, ಇವತ್ತಿಗೂ ನೀವು ಚೆಕ್ ಮಾಡಿದ್ರೆ ಒಂದೇ ಭಾರತಲ್ಲಿ ರನ್ ಆಗ್ತಾ ಇದೆ. ಅಹಮದಾಬಾದ್ ಟು ಮುಂಬೈ, ಅಲ್ಲಿಗೆ ಏನಾಗ್ತಾ ಇದೆ, 2,500 ರೂಪಾಯಿ ಒಂದೇ ಭಾರತ್ ಟ್ರೈನಲ್ಲಿದೆ, 5 ಅವರಲ್ಲಿ ಹೋಗುತ್ತೆ. ಇವ್ರು ಇದನ್ನು ತೊಗೊಂಡು ಬರ್ತಾ ಇರೋದು, ಬುಲೆಟ್ ಟ್ರೈನ್ ತೊಗೊಂಡ್ಬಂದ್ರು ಕೂಡ ಇಟ್ ವಿಲ್ ರನ್ ಅಟ್ 350 ಕಿಲೋಮೀಟರ್ಸ್ ಪರ್ ನನಗೆ ಬೇಕಾಗಿರೋದು ಬುಲೆಟ್ ಟ್ರೈನ್. ಎಲ್ಲರಿಗೂ ಅವಕಾಶ ಕೊಡಬೇಕು. ಇವ್ರಿಗೆ ಪ್ರಿಯಾರಿಟಿ ಇಲ್ಲ, ಜನರ ಬದುಕು ಪ್ರಿಯಾರಿಟಿ ಅಲ್ಲ, ಜನರ ಬದುಕು ಪ್ರಿಯಾರಿಟಿ ಅಲ್ಲ. ಇವ್ರಿಗೆ ಕವಚ್ ಟ್ರೈನ್ ಬಂದಿಲ್ಲ, ಟ್ರೈನ್ ಬರೋದು ಇಲ್ಲ. ಬುಲೆಟ್ ಟ್ರೈನ್ ಇನ್ನೂ ಬಂದಿಲ್ಲ. ಬುಲೆಟ್ ಟ್ರೈನ್ ಒಂದಾದ್ರೂ ಓಡ್ತಿದೆಯಲ್ರಿ? ಮೋದಿ ಅವ್ರು ಓಡ್ತಾ ಇದಾರಲ್ಲ ಮೇಡಮ್, ಮೋದಿ ಅವ್ರು ಬೇಕಾದಷ್ಟು ಬುಲೆಟ್ ಟ್ರೈನ್ ಬಿಡ್ತಾ ಇದಾರಲ್ಲ ಬಾಯಲ್ಲೇ. ಓಕೆ, ಆಲ್ ರೈಟ್. ಆಮೇಲೆ ಇವತ್ತು ಮೇಡಮ್ ಫೀಸಿಬಿಲಿಟಿ ಅನ್ನೋದು ಇವ್ರಿಗೆ ಅರ್ಥ ಇಲ್ಲ, ಬರೀ ದುಡ್ಡು ಮಾಡೋಕ್ಕೋಸ್ಕರ ಯೋಜನೆಗಳು ಮಾಡೋದು. ಇವತ್ತು 2,000 ರೂಪಾಯಿ ಟಿಕೆಟ್ ಇದೆ, 2,000 ರೂಪಾಯಿ ಟಿಕೆಟ್ ಇದೆ. ದರ್ಶನ್, ಆ ವಿಚಾರ ನಾನು ಒಪ್ಕೊಳ್ಳಲ್ಲ. ಇಲ್ಲಿಯವರೆಗೆ ಮೋದಿ ಸರ್ಕಾರದ ಮೇಲೆ ಒಂದು ಹಗರಣದ ಭ್ರಷ್ಟಾಚಾರ, ಯಾರ್ರೀ ಅವರು? ಒಂದ್ ನಿಮಿಷ ಮೈಕ್ ಇಲ್ದ ಮಾತಾಡಂಗಿಲ್ಲ. ಇಲ್ಲಿಯವರೆಗೆ ಮೋದಿ ಅವರ ಮೇಲೆ ಒಂದು ಭ್ರಷ್ಟಾಚಾರ ಮತ್ತು ಹಗರಣದ ಭ್ರಷ್ಟಾಚಾರನೇ ಲೀಗಲೈಸ್ ಮಾಡಿದ್ದಾರೆ, ಭ್ರಷ್ಟಾಚಾರನೇ ಲೀಗಲೈಸ್ ಮಾಡಿದ್ದಾರೆ, ಭ್ರಷ್ಟಾಚಾರನ ನ್ಯಾಷನಲೈಸ್ ಮಾಡ್ಕೊಂಡಿದ್ದಾರೆ. ಹಿಂಗ್ ಮಾತಾಡ್ಕೊಂಡ್ರೆ ಕಾರ್ಪೊರೇಟ್ ಕಂಪನಿಗಳ ಹತ್ರ ದುಡ್ಡು ಎತ್ಕೊಳ್ಳೋದು, ಜನರ ಬದುಕನ್ನ ಹಾಳು ಮಾಡೋದು. ಟಾಟಾದವ್ರ ಹತ್ರ 44,00,000 ಕೋಟಿ ಸೆಮಿಕಂಡಕ್ಟರ್ಗೋಸ್ಕರ ಇದು ತಗೊಂಡಿದ್ದಾರೆ, ಅದು ಅವರು ಸಬ್ಸಿಡಿ ಕೊಟ್ಟಿದ್ದಾರೆ. 780 ಕೋಟಿ ರೂಪಾಯಿ ಬಿಜೆಪಿ ಅವರಿಗೆ ಚಂದ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಂಪನಿಗಳು ಕೂಡ ಇವತ್ತು ಕರಪ್ಷನ್ ಮಾಡುತ್ತಿರುವಂತವರು, ದೇಶ ಬಿಟ್ಟು ಹೋಗ್ತಿರುವಂತವರು, ಡೊನೇಷನ್ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ. ಈಗ ನಾನು ನಿಲ್ಲಿಸಿ ಅಂದ ತಕ್ಷಣ ನಿಲ್ಲಿಸಬೇಕು 100%. ಆಮೇಲೆ ಮತ್ತೆ ನಾನು ಏನ್ ಮಾತಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಳಾಗಿರಲ್ಲ. ಮೇಡಮ್, ಈಗ ನನಗೆ ದಯವಿಟ್ಟು ಒಂದೇ ನಿಮಿಷ, ವಿತ್ ಡೇಟಾ ಬೆನಿಫಿಷರೀಸ್ ಎಷ್ಟು ಜನ ಇದ್ದಾರೆ, ಸಿಂಪಲ್ ಆಗಿ, ಜಾಸ್ತಿ ಬೇಡ. ಕೇಂದ್ರ ಸರ್ಕಾರದ ಯೋಜನೆಗಳು ಈಗ ಇವ್ರು ಏನೇನೋ ದೊಡ್ಡದಾಗಿ ನಾನು ಹೇಳಿದ್ನಲ್ಲ ಸರ್. ಈಗ ಮಾತಾಡೋಣ, ಮೇಕ್ ಇನ್ ಇಂಡಿಯಾ ಹೇಳಿ. ಅಲ್ಲ, ನಾನು ಒಂದಷ್ಟು ನೋಡಿ, ಮೇಕ್ ಇನ್ ಇಂಡಿಯಾ ಹೇಳಿ ಉತ್ಕರ್ಷ್. ಈಗ ಬೇಡ, ನಾನ್ ಕೇಳ್ತಿದ್ದೀನಲ್ಲ, ಒಂದೊಂದೇ ಹೇಳಿ. ಮೇಕ್ ಇನ್ ಇಂಡಿಯಾ ಹೇಳ್ಕೊಂಡ್ ಬರ್ಬೇಕಲ್ಲ ಮೇಡಮ್, ಹೇಳಿ ಮೇಕ್ ಇನ್ ಇಂಡಿಯಾ. ಈಗ ನೋಡಿ ಮೇಡಮ್, ಒಂದ್ ನಿಮಿಷ ಕೇಳ್ರಿ ಮೇಡಮ್. PM ಆವಾಸ್ ಯೋಜನೆ ರಾಜ್ಯಸಭೆಯಲ್ಲಿ ಅವ್ರು ಮುಗಿಸಲ್ಲ ಅವರು. ಮೇಕ್ ಇನ್ ಇಂಡಿಯಾ ಹೇಳಿ. ಈಗ ನೋಡಿ ಮೇಡಮ್, ಒಂದೊಂದೇ ಹೇಳ್ಕೊ ಬರ್ತೀನಿ, ಅಲ್ಲಿಗೆ ಬರ್ತೀನಿ. PM ಆವಾಸ್ ಯೋಜನಾ 1,78,00,000 ಮೊದಲು ಇತ್ತು. ಅಲ್ಲ ಮೇಡಮ್, ಬೆನಿಫಿಷರೀಸ್ ನಾವು ಹೇಳ್ಬೇಕಲ್ಲ. ಈಗ ಮೊದಲು ಇತ್ತು, ಈಗೂ ಇದೆ. ಮೊದಲು ಇತ್ತು PM ಆವಾಸ್ ಯೋಜನೆಯಲ್ಲಿ ಮನೆ ಕಟ್ಟಿಸ್ಕೊಡೋದು, ಮೊದಲು ಇತ್ತು. ಕಿಸಾನ್ ಸಮ್ಮಾನ್ ಯೋಜನಾ, ಕಿಸಾನ್ ಸಮ್ಮಾನ್ ಯೋಜನೆ ಅಲ್ಲ ನಾನು ಹೇಳ್ತಾ ಇರೋದು. ಈಗ ನೀವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರನ್ನ ಬಲಪಡಿಸೋದಕ್ಕೆ ಕೊಡುವಂತ ವಿಚಾರ ನಾನು ಕೇಳ್ತಾ ಇಲ್ಲ. ನಾನು ಅಭಿವೃದ್ಧಿಗೆ ಪೂರಕವಾದಂತ ನೀವೇ ಇಟ್ಟಂತ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇವೆಲ್ಲದರ ಪ್ರಗತಿ ಕೇಳ್ತಾ ಇದ್ದೀನಿ. ಅಷ್ಟು ದೂರ ಹೋಗೋದು ಬೇಡ. ನಮಗೆ ತುಂಬಾನೇ ಇಂಪಾರ್ಟೆಂಟ್, ನಮಗೆ ಬೇಕಾಗಿರುವಂಥದ್ದು. ಈಗ 100 ಸ್ಮಾರ್ಟ್ ಸಿಟೀಸ್ ಅಂತಂದ್ರು, ಒಂದು ಸ್ಮಾರ್ಟ್ ಸಿಟೀಸ್ ಆಗಿಲ್ಲ. ಆಮೇಲೆ ಇದು ಏನು ಬುಲೆಟ್ ಟ್ರೈನ್, ಇವೆಲ್ಲವೂ ಕೂಡ ನಮಗೆ ತುಂಬಾ ಅಟ್ರಾಕ್ಟ್ ಆದಂತವು ಸರ್. ಇವೆಲ್ಲ ತಡ್ರಿ ಸರ್, ಅದು ಬಿಡಿ, ಬ್ಲ್ಯಾಕ್ ಮನಿ. ಆಮೇಲೆ ಭ್ರಷ್ಟಾಚಾರ ನಿಯಂತ್ರಣ ಅಂತಂದ್ರು.
ಮೋದಿ ಅವ್ರು ಭ್ರಷ್ಟಾಚಾರ ಮಾಡ್ತಿಲ್ಲ ಅನ್ನೋದು ಒಂದೇ ಕರೆ ಹೊರತು ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಇಲ್ವಾ ತುಂಬಿ ಅಲ್ಲ, ತುಳುಕ್ತಾ ಈಗ ಅಲ್ಲ ಇದೆ ಮೇಡಮ್, ಈ ಒಂದ್ ಕಡೆ. ನಿಮಿಷ ಅದಕ್ಕೆ ಬರ್ತೀನಿ. ಅಂದ್ರೆ ನಾನು ಭ್ರಷ್ಟಾಚಾರ ಹೇಳೋದು- ವಿಚಾರದಲ್ಲಿ ಹಾ. ಇದೇ Government ಕಾಂಗ್ರೆಸ್ ಇದ್ದಾಗ್ರೆ scheme ಗಳು ಕೇಳಿಸ್ಕೊಳ್ರಿ, ದರ್ಶನ್ ನೀವು ಕೇಳಿಸ್ಕೊಳ್ರಿ. ಕಟ್ ಮಾಡ್ತಾ ಇದ್ದೀರಿ. ಸುಮ್ನೆ ನೀವು ಸುಮ್ನೆ ಇರಿ. ನೆಲೆನೇ ಇಲ್ಲ ಅವ್ರು ದೇಶದಲ್ಲಿ ಯಾಕೆ ಮಾತಾಡ್ತಾರೆ. ಮಾತಾಡ್ತೀರಾ ನೀವು? ಹಿಂಗ್ ಮಾತಾಡ್ಕೊಂಡು ನಾನು- ಜನ ನಾನು ತಿರಸ್ಕಾರ ಇಲ್ಲಿ ಮಾಡಿ ಕಳ್ಸಿದ್ದಾರೆ ಚಂದಕ್ಕಿದೀನ ನಿಮ್ಮನ್ನ. ಇಲ್ಲಿ. ಅಲ್ಲ ಸ್ವಾಮಿ, ಸುಮ್ನೆ ನಿಮ್ಮನ್ನ ನೀವೇನೋ ತಿರಸ್ಕಾರ ಮಾತಾಡ್ಬೇಕು. ಮಾಡ್ತಾರೆ. ದರ್ಶನ್ ಆಯ್ತು, ನೋಡೋಣ ಬನ್ನಿ. ದರ್ಶನ್ ನೋಡ್ತಾ ಇದ್ದಾರೆ. ಅವ್ರೆಲ್ಲ- ಯಾವ ಎಲೆಕ್ಷನ್ ನಡೀಲಿ? ಅಲ್ಲ ಬೇರೆ Fair and fair ಬೇರೆ election ಬೇರೆ ನಡೀಲಿ, ನಿಮ್ಮ ಅತಿಥಿಗಳು ತಿರಸ್ಕಾರ ಸುಮ್ಮನೆ ಮಾಡ್ತಾರೆ. ಇದಾರಲ್ಲ ಇರ್ರಿ ನೀವು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಹೆಸರು ಹೇಳ್ಬೋದು. ಮೇಕ್ ಇನ್ ಇಂಡಿಯಾ, ವಿಕಸಿತ್ ಭಾರತ್, ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು. ಅನೇಕ ರೀತಿಯ ಯೋಜನೆಗಳು ಇವತ್ತು ತಳಮಟ್ಟಕ್ಕೆ ತಲುಪ್ತಾ ಇದೆ. ಆ ತಲುಪ್ತಾ ಇರೋ ಕಾರಣನೇ ಭಾರತೀಯ ಜನತಾ ಪಾರ್ಟಿ ಸ್ವಚ್ಛ ಇವತ್ತು ಇಡೀ ಭಾರತ್ ರಾಜ್ಯದಲ್ಲಿ, ಅಭಿಯಾನ್. ಇಡೀ ಜಗತ್ನಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ಖಂಡಿತವಾಗ್ಲೂ ಸ್ವಚ್ಛ ಭಾರತ್ ಇಡೀ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 9 ಕೋಟಿ ಜಾಗಗಳಲ್ಲಿ ಅದ್ರ ಆಗಿರ್ತಕ್ಕಂಥದ್ದು ಅನೇಕ ರೀತಿಯ ಬದಲಾವಣೆಗಳಾಗ್ತದೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮಗಳಾಗ್ತಾ ಆಗ್ತಿದೆ ಇದೆ. ಕಾರ್ಯಕ್ರಮಗಳು ಕಣ್ಣಿಗೆ ಕಾಣುವಂತದ್ದು. ಪ್ರಧಾನ ಮಂತ್ರಿಗಳೇ ಮೇಡಮ್ ಎಷ್ಟೋ ಬಾರಿ ಅವರೇ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅವರೇ ಒಬ್ಬ ಸರ್ವೇ ಸಾಮಾನ್ಯ ಪ್ರಜೆ ರೀತಿ ಹೋಗಿ ಅಲ್ಲಿ ಮಠ ಮಂದಿರಗಳನ್ನ ಅಲ್ಲಿ ಸ್ವಚ್ಛವನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಧಾನ ಮಂತ್ರಿಗಳೇ ಮಾಡಿದ್ದಾರೆ. ಇನ್ನೇನ್ ಮಾಡ್ಬೇಕು? ಇನ್ನು ಲೋಕಲ್ ಲೆವೆಲ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇವ್ರು ಜನೌಷಧಿ ಕೇಂದ್ರಾಲಯ ಮುಚ್ಚಿದ್ರಲ್ಲ, ಯಾಕೆ ಮುಚ್ಚಿದ್ರ ಹಾಗಾದ್ರೆ? ಅದೊಂದ್ ರೀತಿ ದ್ವೇಷದ ರಾಜಕೀಯ ಅಲ್ವಾ? ಹೌದೌದು. ಒಂದು ನಿರಂತರ ಪ್ರಕ್ರಿಯೆಯಲ್ಲಿ ಬರಬಹುದಾದಂತಹ ಹಾಸ್ಪಿಟಲ್ಗಳು, ಯೂನಿವರ್ಸಿಟಿಗಳು, ಅಥವಾ ತಾವೇ ಹೇಳ್ತಾ ಇರೋದು IIM ಆಗಿರ್ಬೋದು, IITಗಳು, ಇವೆಲ್ಲ ನಿರಂತರ ಅವು ನಡೆಯುವಂಥದ್ದು. ನೀವು ತಂದಂತಹ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಹೊಸ ಯೋಜನೆಗಳು. ಸ್ವಚ್ಛ ಭಾರತ್ ನಾವೇ ತಾನೇ ತಂದಿದ್ ಮತ್ತೆ ಅದು ಮುಂಚೆನೇ ಇತ್ತು. ನಿರ್ಮಲ್ ಭಾರತ್ ಅಲ್ಲ, ಸ್ವಚ್ಛ ಭಾರತ್ ಅಂತ ನಿರ್ಮಲ್ ಭಾರತ್ ಇತ್ತು. ನಾವೇ ಸರಿ, ಅಲ್ವಾ? ಆಯ್ತು. ನಿರ್ಮಲ್ ಭಾರತ್ ಇತ್ತು. ಪವನ್ ಅಂತ ಬೆಂಗಳೂರು ಸೆಂಟ್ರಲಿಂದ. ನನ್ನ ನೇರ ಪ್ರಶ್ನೆ ಬಂದ್ಬಿಟ್ಟು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಅವ್ರಿಗೆ. ಆಮ್ ಆದ್ಮಿ ಅವ್ರಿಗೆ ಮಾತಾಡೋಕ್ಕೆ ಇಲ್ಲಿ ನನ್ಗೆ ಗೊತ್ತಿರೋಂಗೆ ಅವ್ರದ್ದು ಎಲ್ಲೂ ಪಾತ್ರ ಇಲ್ಲ, ಮನೆ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಈ ನೇರವಾದ ದೇಶದ ಪ್ರಶ್ನೆ ಪ್ರಜೆಗಳು ಸರ್. ನೇರವಾದ ಪ್ರಶ್ನೆ ಬಂದು ಕಾಂಗ್ರೆಸ್ ಅವ್ರಿಗೆ. ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಾವು ಇನ್ನೂ ಹಳ್ಳಿದಲ್ಲಿದ್ದೀರಿ. ಹಳ್ಳಿ ವಾತಾವರಣದಲ್ಲಿ ನಾವು ತಗೊಳೋಣ. ಡೆಲ್ಲಿಗೆ ಹೋಗೋದು ಬೇಡ, ಸದ್ಯಕ್ಕೆ ಈಗ ಹಳ್ಳಿ ತಗೊಳೋಣ. ಇಲ್ಲೇ ಪಕ್ಕದಲ್ಲಿ ಶಿವಾಜಿನಗರ ಇದೆ. ಶಿವಾಜಿನಗರ ಹೆಸರಿತ್ತು, ಈಗ ಅದನ್ನು ಬದಲಾವಣೆ ಮಾಡೇ ಕೊಡ್ತಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಮಾತಾಡೋ ಬದಲು ಈ ದೇಶದಲ್ಲಿ ಹುಟ್ಟಿರೋ ಒಂದು ಹಿಂದುತ್ವನ ತಗೊಂಬಂದಿರೋ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಹೆಸರು ಚೇಂಜ್ ಮಾಡ್ತೀರಾ. ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಮಾಡೋಕೆ ಹೋದ್ರೆ ನಿಮಗೆ ಬೆಂಕಿ ಹಚ್ಕೊಳುತ್ತೆ. ತಾವು ಏನೇನು ಮಾತಾಡಿದ್ರಿ ನೋಡಿ, ನಮ್ಮ ನರೇಂದ್ರ ಮೋದಿಯವ್ರದ್ದು ಬಗ್ಗೆ ಮಾತಾಡಿದ್ರಲ್ಲ, ಅದು ಎಲ್ಲವನ್ನೂ ಅನುಷ್ಠಾನಕ್ಕೆ ಬಂದೇ ಬರುತ್ತೆ, ವ್ಯವಸ್ಥೆ ಮಾಡೇ ಮಾಡ್ತಾರೆ ಮೋದಿಯವರು ಬಂದಾದಮೇಲೆ ಬಹಳಷ್ಟು ದೇಶದಲ್ಲಿ ಬದಲಾವಣೆ ಆಗಿದೆ. ಅದನ್ನು ನಾವು ಕಾಣಬೇಕಾಗ್ತಿದೆ. ಹಾಗೆ ಇವಾಗ ಹೆಸರು ಬದಲಾವಣೆ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಮಹಾತ್ಮ ಗಾಂಧಿಯವ್ರನ್ನ ನಾವೆಲ್ಲರೂ ಪೂಜಿಸ್ತೀವಿ. ಆದರೆ ರಾಮ್ ಅವರ ಹೆಸರನ್ನು ಅದನ್ನು ತಗೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಹೊರತು ಅಲ್ಲಿ ಅನೇಕ ಬದಲಾವಣೆಗಳು ಮಾಡಬೇಕಾಗಿದೆ. ಅಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ನಡೀತಿತ್ತು, ಅದರಲ್ಲಿ ಅನುಷ್ಠಾನ ತರಲಿಕ್ಕೋಸ್ಕರ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬಂದಾದ ಮೇಲೆ ಹಳ್ಳಿಯಲ್ಲಿ ರೈತರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅನೇಕ ಗ್ಯಾಸ್ದಾಗಲಿ ಸೌಕರ್ಯ ಯಾವುದೇ ಆಗಲಿ, ಬಾತ್ರೂಮ್ ಆಗಲಿ, ಎಲ್ಲ ಸೌಕರ್ಯಗಳನ್ನು ಒದಗಿಸಿದೆ. ಅನೇಕ ಮಾರ್ಪಾಡುಗಳನ್ನು ಮೋದಿ ಅವರು ಬಂದಾದ್ಮೇಲೆ ಮಾಡಿದ್ದಾರೆ. ರಸ್ತೆ ಹಾಕ್ಲಿಕ್ಕೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ ಮೇಡಮ್. ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ, ಅದು ಮಾಡಕ್ಕೆ ದುಡ್ಡಿಲ್ಲ. ಅದೇ ರೀತಿ ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇವತ್ತು ಆಂಬುಲೆನ್ಸ್ಗಳು ಬರ್ತಾ ಇಲ್ಲ, ಅದಕ್ಕೆ ದುಡ್ಡಿಲ್ಲ. ಪಾಪ ಮೊನ್ನೆ ನಿಮ್ಗೆ ಗೊತ್ತಿರಬೇಕು, ಒಂದು ಮೆಡಿಸಿನ್ ಹಗರಣ ಆಯಿತು. ಏನೋ ಲಂಚ ಕೇಳಿ ಅಲ್ಲಿರುವಂಥವ್ರು ಕೇಳಿದ್ರೆ ಅದಕ್ಕೆ ದುಡ್ಡಿಲ್ಲ ಪಾಪ ಅವ್ರ ಹತ್ರ. ಯಾಕಂದ್ರೆ ಎಲ್ಲ ಬಿಟ್ಟಿ ಬಾಯಿ ಕೊಟ್ಟು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಕೋರ್ಟಲ್ಲಿ ಸಹ ಜಡ್ಜು ಅದನ್ನ ಟೀಕೆ ಮಾಡೋ ರೀತಿ ಹೇಳ್ತಾರೆ, ಸರ್ಕಾರದ ದುಡ್ಡಿಲ್ಲ ರೀ, ಅವ್ರು ಕೆಲಸ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು. ಪಾಪ ಅಂಥವ್ರಿಗೆ ಹೋಗ್ಬಿಟ್ಟು ಮೋದಿ ಅವರು 40% ಇವ್ರ ಮೇಲೆ ಹಾಕಿದ್ರೆ ನಾವೇನಾಗಬೇಕು ಅಂತ ಒಂದ್ಸತಿ ಯೋಚನೆ ಮಾಡ್ತೀವಿ. ನಮ್ಮ ರೈತರುಗಳು ಏನಾಗಬೇಕು, ಅದನ್ನ ನಂಬ್ಕೊಂಡಿರೋರು ಏನಾಗಬೇಕು ಅಂತ ಒಂದ್ಸರಿ ನನಗೆ ಯೋಚನೆ ಬಂತು. ಅಕಸ್ಮಾತ್ ನಿಮಗೆ ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, 40% ಹೊರೆ ಆಯಿತು ಅಂತ ಹೇಳಿದ್ರೆ, ನೀವು ಅದ್ರ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಿ. ನೀವು ಗಾಂಧೀಜಿಯನ್ನ ಮಹಾನ್ ವ್ಯಕ್ತಿನ ಮುಂದೆ ತಂದು ಮುಂದೆ ಅವ್ರನ್ನ ಇಟ್ಟು ನೀವು ಅದನ್ನ ದೇಶದಲ್ಲಿ ಒಂದು ಗೊಂದಲ ತರುವಂತದ್ದು, ಗಾಂಧಿ ಪರ ವಿರೋಧ ಇರುವಂತವ್ರನ್ನ ಜಗಳಕ್ಕೆ ಮಾಡುವಂತದ್ದು, ಅದನ್ನ ಬಿಟ್ಟಾಕಿ. ನಿಜವಾಗ್ಲೂ 40% ತೊಂದರೆ ಆಗಿದೆ ಅಂತ ಹೇಳಿದ್ರೆ 40% ನಮಗೆ ತೊಂದರೆ ಆಗಿದೆ, ನಾವು ಕಟ್ಟಕ್ಕಾಗಲ್ಲ ಅಂತ ನೀವು ನೇರವಾಗಿ ಹೇಳಿ. ಯಾಕಂದ್ರೆ ನಿಮ್ಮಲ್ಲಿ ದುಡ್ಡಿಲ್ಲ ಕಟ್ಟಕ್ಕೆ. ನಿಮ್ಮ ಹತ್ರ ಇಲ್ಲಿ ನೋಡಿ, ಕರ್ನಾಟಕ ಆಗಿದ್ಯಾ ಬದುಕೊಂಡಿದೆ. ಯಾಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ರೆವೆನ್ಯೂ ಜನರೇಟ್ ಆಗುತ್ತೆ, ನಾವು ಬದುಕೊಂಡಿದೀವಿ. ಅದನ್ನ ನೀವು ತಿಂದು ತಿಂದು ತೇಗಿ ಫಸ್ಟ್ ನೀವು ಬಿಜೆಪಿ ಇದ್ದಾಗ 40% ತಿಂತ ಇದ್ರು ಅಂತ ಹೇಳಿದ್ರೆ, ನೀವು ಅತಿ ಹೆಚ್ಚು 50% ಸಹ ನೀವು ತಿಂತಾ ಇದ್ದೀರಾ. ನೀವು ಇದಕ್ಕೆ ಉತ್ತರ ಕೊಡಿ. ಇದು ಆದಿತ್ಯ ಅಂತ. ಆದಿತ್ಯ, ಐ ಡೂ ಅಗ್ರಿ, ಕರೆಕ್ಟ್. ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಆಡಳಿತದ ವೈಫಲ್ಯಗಳ ಬಗ್ಗೆ ಮಾತಾಡಿದ್ರೆ, ಆದರೆ ಕೇಂದ್ರ ಹೇರುತ್ತೆ, ನಾವು ಅದನ್ನ ನಿಭಾಯಿಸಬೇಕನ್ನೋದು ಅದನ್ನ ಒಪ್ಕೊಳ್ಬೇಕಾಗಿಲ್ಲ. ಆಲ್ ರೈಟ್, ಓಕೆ, ಎಸ್ ಶತಭಿಷ್. ನೋಡಿ ಬ್ರದರ್, ನಾವೆಲ್ಲರೂ ಏನು ಯೋಚನೆ ಮಾಡಬೇಕು ಅಂದರೆ, ಇವ್ರ ಹೆಸರುಗಳು ಬದಲಾಯಿಸ್ತಾ ಇದ್ದಾರೆ.
ನಿರ್ಮಲ್ ಭಾರತ್ ಸ್ವಚ್ಛ ಭಾರತ್ ಆಯಿತು, ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಪಾಲಿಸಿ ಮೇಕ್ ಇನ್ ಇಂಡಿಯಾ ಆಯಿತು, ಸ್ವಲಂಬ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ ಆಯಿತು. ಇಂದಿರಾ ಗಾಂಧಿ ಹೆಸರು ತೆಗಿತಾ ಇದ್ದಾರೆ, ರಾಜೀವ್ ಗಾಂಧಿ ಹೆಸರು ತೆಗಿತಾ ಇದ್ದಾರೆ, ಜವಾಹರ್ಲಾಲ್ನ ಹೆಸರನ್ನ ತೆಗಿತಾ ಇದ್ದಾರೆ, ದೀನ್ ದಯಾಳ್, ಅಟಲ್, ನೀವು ಏನು ಹೆಸರು ಬೇಕಾದರೂ ಇಟ್ಕೊಳ್ಳಿ. ಆದರೆ ಇವ್ರು ಯಾಕೆ, ಯಾವ ಕಾರಣಕ್ಕೆ ಈ ಒಂದು ಕಾಯ್ದೆಯನ್ನು ತಂದ್ರು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದ್ರೋಹದ ಬಗ್ಗೆ ಮಾತಾಡ್ಲಿ ಮೇಡಮ್. ರಾಜ್ಯಕ್ಕೆ ಎಷ್ಟು ಮಲ್ತಾಯಿ ಧೋರಣೆ ಆಗ್ತಾ ಇದೆ, ಟ್ಯಾಕ್ಸ್ಗಳು ಬರ್ತಾ ಇದೆ. 2,85,000 ನಾವು ಕೊಟ್ಟಿದ್ದೀವಿ. ನಾವು ಕೊಡೋ 1 ನಿಮಿಷ. ನಮ್ ದುಡ್ಡು ನಮ್ ಕೊಡಕ್ಕೆ ಯಾರು ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ಕರ್ನಾಟಕದ ಜನ ದಯವಿಟ್ಟು, ಕರ್ನಾಟಕದ ಜನ ಏನು ಭಿಕ್ಷೆ ಬೇಡ್ತಾ ಇಲ್ಲ. ನಾವೇನು ಭಿಕ್ಷುಕರಲ್ಲ. ನಮ್ಗೆ ಬೇಕಾಗಿರೋದು, ನಮ್ಗೆ ಬರ್ಬೇಕಾಗಿರೋದು ಕೊಡ್ಬೇಕಷ್ಟೇ. ಅದು ಮೋದಿ ಆಗಲಿ, ಅದು ರಾಹುಲ್ ಗಾಂಧಿ ಆಗಲಿ, ಅಥವಾ ಬೇರೆ ಯಾರಾದರೂ ಆಗಲಿ, ನಾವೇನು ರಾಜ್ಯದವರು ಭಿಕ್ಷೆ ಬೇಡ್ತಾ ಇಲ್ಲ. ಇಲ್ಲಿ ಏನೋ ದೊಡ್ಡ ಉಪಕಾರ ಮಾಡಿಬಿಟ್ಟಿದ್ದೀವಿ ಅಂತ ಮಾತಾಡೋಕ್ಕೆ. ಎಸ್, ಒಂದು ಚೂರು ಪಾಪ ಆಡಿಯನ್ಸ್ ತೊಗೊಂಡ್ಬಿಡೋಣ. ಎಸ್ ಮೇಡಮ್, ನಾನು ಪಕ್ಷಾತೀತವಾಗಿ ಕ್ವಶನ್ ಕೇಳ್ತೀನಿ ಮೇಡಮ್. ನಾನು ಕಾರಣ ಇಷ್ಟೇ ಮೇಡಮ್, ನಮ್ಮ ಕರ್ನಾಟಕದ ಸಂಸದರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರು. ಅವ್ರ ಜೊತೆ ಇವ್ರು ಸೇರಲ್ಲ, ಇವ್ರ ಜೊತೆ ಅವ್ರು ಸೇರಲ್ಲ. 19 ಜನ ಇದ್ದೆ ಒಂದೇ ಒಂದು ದಿನ ಪ್ರೆಸ್ ಮೀಟ್ ಮಾಡಿ ನಮ್ಗೆ ಇದು ಬೇಕು ಅಂತ ಒಂದು ಬ್ಲಾಂಕೆಟ್ ಹಾಲಲ್ಲಿ ಇವರು ಒಟ್ಟಿಗೆ ಇದ್ದಾರೆ ಕೇಳಿ ಮೇಡಮ್. ನೀವು ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಒಂದು ಎರಡನೇ ವಿಚಾರ ಮೇಡಮ್, ಎರಡನೇ ವಿಚಾರ ಕ್ಲೋಸ್ ಡೋರ್ಸ್ ಅಲ್ಲಿ ನಾನು ಗುಸುಗುಸು ಮಾತಾಡ್ಕೊ ಬಂದೆ ಅಲ್ಲ, ಹೊರಗಡೆ ಬಂದು ಹೇಳ್ಬೇಕು ನೋಡಿ. ರಾಜ್ಯದ ಈ ವಿಚಾರ ಚರ್ಚೆ ಮಾಡ್ಕೊಂಡಿದೀವಿ. ನೀವು ನಮಗ್ ಮತ ಹಾಕಿದಿರಿ, ಕಳ್ಸಿದಿರಿ. ಸಂಸದರಾಗಿ ನಾವು ಈ ವಿಚಾರ ಮೋದಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದೀವಿ ಅಂತ ಒಬ್ರು ಹೇಳಿದ್ರಾ? ಓಕೆ, ಆಯ್ತು. ನೆಕ್ಸ್ಟ್ ಕಾಂಗ್ರೆಸ್ಸಿನ ನಾಯಕರಿಗೆ ನಮ್ಮ ಸ್ನೇಹಿತರು ಕೇಳೋಣ. ಮೋದಿ ಗೌರ್ಮೆಂಟ್ ಬಂದಮೇಲೆ ಏನು ಮಾಡಲ್ಲ. 56,000 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡಿದೆ, ಓನ್ಲಿ ಬರೀ ಡಿಫೆನ್ಸ್ ಇದರಲ್ಲಿ. ನಿಮ್ಮ ಹತ್ರ ಇರ್ತಿತ್ತು, ಒಂದೇ ಒಂದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಬಂದಮೇಲೆ ಏಮ್ಸ್ ಆರಾದು, ಈಗ 22 ಏಮ್ಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. ನೀವು ಹೇಳ್ತೀರಾ ನಿಮ್ಗೆ 70 ವರ್ಷದಲ್ಲಿ ನೀವೇನು ಮಾಡಿಲ್ಲ. ನಿಮ್ದು ಎಷ್ಟಿತ್ತು? 22,000 ಕಿಲೋಮೀಟರ್ ಇತ್ತು ಬರೀ ನ್ಯಾಷನಲ್ ಹೈವೇ. ಇವತ್ತು 76,000 ಕಿಲೋಮೀಟರ್ ಇದೆ. ಬೇಕಾದ್ರೆ ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ. ನೀವು ಮೋದಿ ಗೌರ್ಮೆಂಟ್ ಬಂದ ಮೇಲೆ ಡೆವಲಪ್ಮೆಂಟ್ ಆಗಿದ್ದು. ನಿಮ್ಮ ಗೌರ್ಮೆಂಟ್ ಅಲ್ಲಿ ಏನಿಲ್ಲ. ಹೈವೇದರ್ ಗಡ್ಕರಿ ಇಸ್ ಡೂಯಿಂಗ್ ವೆರಿ ವಂಡರ್ಫುಲ್ ಜಾಬ್. ರಾಜ್ಯಸಭೆಗೆ ಉತ್ತರವನ್ನ ಕೊಟ್ಟಿದೆ. 21 ಬ್ರಿಡ್ಜ್ಗಳು ಕೊಲಾಪ್ಸ್ ಆಗಿದೆ, ಕುಸ್ತೋಗಿದೆ ಬರೀ 3 ವರ್ಷಗಳ ಕಾಲದಲ್ಲಿ. ಬರೀ ರಿಬ್ಬನ್ ಕಟ್ ಮಾಡ್ಬಿಟ್ಟು ಹೆಸರು ಬದಲಾವಣೆ ಮಾಡೋದ್ರಿಂದ ಅಭಿವೃದ್ಧಿ ವಿಚಾರ ಬಂದಾಗ, ಮೋದಿ ಸರ್ಕಾರ ಬಂದಾಗಿನಿಂದಲೂ ಹೈವೇ ಒಂದು ಇಂಪಾರ್ಟೆಂಟ್ ಹೇಳ್ತೀರಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೇರಿಸಿ 12 ವರ್ಷ ಸೆಂಟ್ರಲ್ ಗೌರ್ಮೆಂಟ್. ಯಮುನಾ ಇವತ್ತವರೆಗೂ ಕ್ಲಿಯರ್ ಇಲ್ಲ. ಪೊಲ್ಯೂಷನ್ ಹಿಂಗಿದೆ ಅಂದ್ರೆ ಸಿಂಗಾಪುರಿಂದ ಅಡ್ವೈಸರಿ ಬಂದಿದೆ. ಅಲ್ಲ, ಹೌದು ಬಿಡಿ, ಯಮುನಾ ಕ್ಲೀನ್ ಮಾಡಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮನೆ ಕಳಿಸಿದ್ರು, ಅದು ಬೇರೆ ವಿಚಾರ. ಒಂದ್ ನಿಮಿಷ. ಆದರೆ ಈಗ ಬಂದಂತಹ ಬಿಜೆಪಿ ಸರ್ಕಾರ ಲಕ್ನೋದಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಯ್ತು. ಲಕ್ನೋದಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಯ್ತು. ಗ್ಯಾಸ್ ಚೇಂಬರ್ ತರ ಆಗಿದೆ. ಒಂದು ಸುಮಾರು 10 months ಇಂದ ಒಂದ್ ಚೂರು ಸ್ಟೆಪ್ ಇಲ್ಲ. ಗಂಗಾ ಹೇಳ್ತೀರಿ, ಡೆಲ್ಲಿ ಪೊಲ್ಯೂಷನ್ ಲಕ್ನೋಗೆ ತಲುಪಿದೆ. ಲಕ್ನೋದಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಇಡೀ ಇಂಟರ್ನ್ಯಾಷನಲಿ ನಮ್ ಡೆಲ್ಲಿಯ ಪೊಲ್ಯೂಷನ್ ಹೆಡ್ಲೈನ್ಸ್ ಆಗಿದೆ. ಆಯ್ತು. ಎಸ್, ಇವರು ಯಾರು, ನಮ್ಮ ಅಶ್ವಿನ್ ಅವರೇ, ಈಗ ಸಾರಾ ಸಗಟಾಗಿ ಒಂದು 15 ವರ್ಷಗಳ ಅಥವಾ 70 ವರ್ಷಗಳ ಈ ದೇಶದಲ್ಲಿ ಅತಿ ಹೆಚ್ಚು ಆಡಳಿತ ನಡೆಸಿರೋದು ಕಾಂಗ್ರೆಸ್. ಏನೇ ಕೆಟ್ಟಾಗಿದ್ರು ಅದಕ್ಕೆ ಕಾಂಗ್ರೆಸ್ಸೇ ಕಾರಣ, ಏನು ಒಳ್ಳೆಯದಾದ್ರೂ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ. ಹೌದಾ? ಯಾಕಂದ್ರೆ ಅತಿ ಹೆಚ್ಚು ಆಡಳಿತ ನಡೆಸಿರೋರವರೇ. ಏನೇ ಒಳ್ಳೆಯದಾದ್ರೂ ಕಾಂಗ್ರೆಸ್ ಕಾರಣ, ಏನೇ ಕೆಟ್ಟದಾದ್ರೂ ಕೂಡ ಕಾಂಗ್ರೆಸ್ ಕಾರಣ. ಹಾಗಂತ ಎಲ್ಲದೂ ಒಳ್ಳೆಯದೇ ಆಗಿದೆಯಾ, ಎಲ್ಲದೂ ಕೆಟ್ಟದೇ ಆಗಿದೆಯಾ? 15 ವರ್ಷದ ಸಾಧನೆಯನ್ನು 1 ಅವರಲ್ಲಿ ಹೇಳಿ ಅಂದರೆ ಕಷ್ಟ. 70 ವರ್ಷದ ಸಾಧನೆಯನ್ನು 1 ಅವರಲ್ಲಿ ಹೇಳಿ ಅಂದ್ರೂ ಕಷ್ಟ.
ಈಗ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ನೋಡಿ, ಒಂದೇ ಭಾರತ್ಗೆ ನೀವು ಒಂದು ಇಡೀ ದಿನ ಚರ್ಚೆ ಮಾಡಿದ್ರಿ. ಜವಾಹರ್ಲಾಲ್ ನೆಹರು ಅವ್ರನ್ನ ಟೀಕೆ ಮಾಡೋದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿ 10 ಅವರು 12 ಅವರು 15 ಅವರು 1 ದಿನಾನೋ 2 ದಿನಾನೋ ಎಷ್ಟು ಬೇಕೋ ಅಷ್ಟು ಬೈಕೊಳ್ಳಿ. ಇಂದಿರಾ ಗಾಂಧಿನ ಬೈರಿ, ನೆಹರೂನ್ ಬೈರಿ, ರಾಜೀವ್ ಗಾಂಧಿನ ಬೈರಿ, ಎಷ್ಟಾಗುತ್ತೆ ಅಷ್ಟು ಬೈರಿ. ಬೈದಾದ ಮೇಲೆ ಅಟ್ಲೀಸ್ಟ್ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಟೈಮ್ ಫಿಕ್ಸ್ ಮಾಡಿ ಅಂತ. ಸೊ ಹೀಗಾಗಿ ನಮ್ಮ ಸಂಸತ್ತು ನೋಡಿ, ಅಥವಾ ನಮ್ಮ ಈಗ ಇಲ್ಲಿ ವಿಧಾನಮಂಡಲದ ಅಧಿವೇಶನ ನೋಡಿ, ಬೇಡಾಗಿದ್ದ ವಿಚಾರಗಳೇ ಚರ್ಚೆ. ಒಂದು ಕಮ್ಯುನಲ್ ಚರ್ಚೆ, ಇಲ್ಲದೆ ಇದ್ದರೆ ದ್ವೇಷ ಭಾಷಣದ ಚರ್ಚೆ, ಇಲ್ಲಾಂದರೆ ಒಂದೇ ಮಾತರಂ ಚರ್ಚೆ, ಇಲ್ಲದಿದ್ದರೆ ಇದೇ ಚರ್ಚೆ. ಅಂದರೆ ದೇಶದಲ್ಲಿ ಇರುವಂಥ RSS ಚರ್ಚೆ, ದೇಶದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿಗೆ ಪೂರಕವಾದಂಥ ವಿಚಾರಗಳ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲೂ ರಾಜ್ಯದಲ್ಲೂ ಎಲ್ಲೂ ಚರ್ಚೆಗಳೇ ನಡೆಯಲ್ವಲ್ಲ ಸರ್? ಇಲ್ಲ ಮೇಡಮ್, ನಿಮ್ಮ ಒಂದು ಮಾತಿನಲ್ಲಿ ಒಂದು ಅರ್ಥ ಇದೆ. ಯಾಕೆಂತಂದರೆ ಕರೆಕ್ಟು, ಅಧಿವೇಶನಗಳಾಗೋದು ಚರ್ಚೆ 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 ಮಾಡಬೇಕು. ನಾನು ಪುನಃ ದೇವರಾಜ ಅರಸ್ ಅವ್ರನ್ನ ಹೆಸರು ತಗೊಳ್ತೀನಿ ಅನ್ಕೋಬೇಡಿ. ಅವರು ವಿರೋಧ ಪಕ್ಷ ನಾಯಕರು ದೇವೇಗೌಡರು 20 ವರ್ಷ ಹೆಂಗಾರಿದ್ರು ಅವಾಗ. ನಾಗರತ್ನಮ್ಮ ಅನ್ನೋರು ಸ್ಪೀಕರ್ ಇದ್ದರು ಆವತ್ತಿನ ಕಾಲಕ್ಕೆ. ಎಷ್ಟು ಬಾರಿನೂ ವಿರೋಧ ಪಕ್ಷದವ್ರಿಗೆ ಅವಕಾಶ ಕೊಡದೆ ದೇವರಾಜ ಅರಸ್ ಅವ್ರನ್ನ ನೀವು ಮಾತಾಡಿ ಅಂತ ಹೇಳಿದಾಗಲೂ ದೇವರಾಜ ಅರಸ್ ಅವರು ಎದ್ದು ಹೇಳೋರಂತೆ, ವಿರೋಧ ಪಕ್ಷದಲ್ಲಿರೋ ನಾಯಕರುಗಳು, ಶಾಸಕರು, ಸದಸ್ಯರಿಗೆ ಅವಕಾಶ ಕೊಡಿ, ಚರ್ಚೆಗಳಾಗಬೇಕು, ಚರ್ಚೆಯಿಂದನೇ ನಮಗೆ ಫಲಿತಾಂಶ ಸಿಗೋದು ಅಂತ ಹೇಳೋರಂತೆ. ಇವತ್ತು ಏನಾಗ್ತಿದೆ ಮೇಡಮ್, ನೀವು ಅವಾಗಲಿಂದನೂ ಡಿಸ್ಕಷನ್ ಆಗ್ತಿದೆ. ಈಗ ಕೇಂದ್ರದಲ್ಲಿರೋಂಥ ನಮ್ಮ ಸಂಸದರು ಎಷ್ಟು ಸಂಸದಿದ್ರೆ ಇವಾಗ ಗೆದ್ದಾದ್ಮೇಲೆ ಅವರೆಲ್ಲರೂ ರಾಜ್ಯಕ್ಕೆ ಸಂಸದರು. ಅವರು ಏನೇ ಮಾಡಿದ್ರು, ಈಗ ಕುಮಾರಣ್ಣವರು ಬರೀ JDS BJP ಅವ್ರನ್ನೇ ನೋಡ್ಕೋಬೇಕಂತ ಎಲ್ಲ ರಾಜ್ಯದಲ್ಲಿರೋ ಎಲ್ಲ ಜಿಲ್ಲೆಗಳಿಗೂ ಅವ್ರು ಸಂಸದರಾಗಿ ಕೆಲಸ ಮಾಡಬೇಕು. ನನ್ನ ಒಂದು ಪ್ರಶ್ನೆ ಇಷ್ಟೇ ಮೇಡಮ್, ಕುಮಾರಣ್ಣವರು ಒಂದು 6 ತಿಂಗಳಿಂದನೂ ಹೇಳ್ತಿದ್ದಾರೆ, ದಯವಿಟ್ಟು ಈಗ ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ಹಗ್ಗ ಜಗ್ಗಾಟವನ್ನು ಸೈಡಿಗೆ ಬದಿಗಿಟ್ಟು ನಾವೆಲ್ಲರೂ ಸಂಸದರು ಶಾಸಕರಾದಿಯಾಗಿ ಬನ್ನಿ, ಯೋಜನೆಗಳನ್ನ ತರೋಣ, ಉತ್ತಮವಾದಂಥ ಆಡಳಿತಗಳನ್ನ ನೀವೂ ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಕೊಡಿ ಅಂತ ಹೇಳ್ತಿದ್ರೆ, ಮಾನ್ಯ ಕೈಗಾರಿಕಾ ಸಚಿವರು MB ಪಾಟೀಲ್ರವರು ಹೋಗೋಕ್ಕೆ ಮನಸ್ಸು ಕೊಡಲ್ಲ. DK ಶಿವಕುಮಾರ್ ಅವರಂತೂ ಬೇಕೇ ಆಗಿಲ್ಲ. ಅವ್ರು ಕಂಡ್ರೆ ನಾನೇನಕ್ಕೆ ಹೋಗಬೇಕು ಅಂತಾರೆ. ಸಿದ್ದರಾಮಣ್ಣವರು ಇಲ್ಲೇ ಅವರು ಒಂದು ಸಿದ್ದರಾಮಣ್ಣವರು ಕಳೆದ 5 ವರ್ಷದಲ್ಲಿದ್ದಂಥ ಸಿದ್ದರಾಮಣ್ಣವರು ಇವತ್ತಿಲ್ಲ. ಆ 5 ವರ್ಷ ಕೊಟ್ಟಂಥ ಇದನ್ನು ಚರ್ಚೆಗಳನ್ನ ನಾವು ತುಂಬ ಚರ್ಚೆ ಮಾಡ್ಬೋದು. ಸಿದ್ದರಾಮಣ್ಣವ್ರು ಯೋಜನೆಗಳು ಕೊಟ್ಟರು, ಆ ಯೋಜನೆಗಳು ಕೊಟ್ಟರು. ಇವಾಗ 2.5 ವರ್ಷದಿಂದ ಒಂದು ಯೋಜನೆ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಅವರಲ್ಲಿ ಏನೋ ನಾವು ಅದನ್ನು ಇವತ್ತಿನ ಚರ್ಚೆಯಲ್ಲಿಲ್ಲ. ಒಂದು ನಿಮಿಷ ಮೇಡಮ್, ಇಷ್ಟ ಆದ್ರೂ ರಾಜ್ಯಕ್ಕೆ ಪರವಾಗಿ ಕೇಂದ್ರ ಈಗ ಹೇಳ್ತು 60-40 ಅಂದಾಗ ನಾವು ಒಂದು ಕಡೆ ಒಂದು ಕಡೆ ಇದಾಗತ್ತೆ ನೋಡಿ. ಉತ್ತರ ಭಾರತದಲ್ಲಿ ಇರೋ ಯಾವುದೋ ಒಂದು ಚಿಕ್ಕ ರಾಜ್ಯಕ್ಕೆ 60-90-10 ಅಂತ ಇಡ್ತಿದೆ. ನಮಗೆ 60-40 ನಾವು ಏನಾದರೂ ಕೇಳಿದ್ರೆ ಇನ್ನೂ ಪರವಾಗಿಲ್ವೇ, ನಾವು ದಿವಾಳಿ ಅಂತಾರೆ, ನಮ್ಮ ರಾಜ್ಯ ಯಾವತ್ತೂ ದಿವಾಳಿ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಒಂದು ಕಡೆ ಬರುತ್ತೆ. ಬಟ್ ಎಲ್ಲರೂ ಒಗ್ಗಟ್ಟಾಗಿ ನೀವುಗಳು ಏನಕ್ಕೆ ಶ್ರಮ ಹಾಕಲ್ಲ? ಚರ್ಚೆ ಇವತ್ತು ಉತ್ತರ ಕರ್ನಾಟಕ ಚರ್ಚೆ ಮೇಡಮ್, 12 ಜಿಲ್ಲೆಗಳು, ಬೆಳಗಾವಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಈ ಬಾಗಲಕೋಟೆ, ಈ ಜಿಲ್ಲೆಗಳ ಬಗ್ಗೆ ಎಲ್ಲಿ ಚರ್ಚೆಗಳಾಗ್ತಿದೆ ಮೇಡಮ್? ದ್ವೇಷ ಭಾಷಣ ಕಾಯ್ದೆ ತರಲಿಕ್ಕೆ ಬೆಳಗಾವಿ ಸುವರ್ಣಸೌಧನೇ ಬೇಕಾ? ನಾನು ಹೇಳೋದು ಚರ್ಚೆ ಮಾಡಿ, ಅದಕ್ಕೂ ಒಂದು ಟೈಮ್ ಇಟ್ಕೊಳ್ಳಿ. ಈ ಯೋಜನೆಗಳು ಎಷ್ಟು ನದಿಗಳಿದೆ ಮೇಡಮ್? ಮಹಾದಾಯಿ ಬರೀ ಸುಮ್ಮನೆ ನಾವು ಭಾಷಣಕ್ಕೆ ಉಪಯೋಗಿಸ್ಕೊಳ್ತೀವಿ. ಐ ಡು ಅಗ್ರಿ. ನೋಡಿ, ಈ ರಾಜ್ಯಕ್ಕೆ ಏನಾದರೂ ಆಗಬೇಕು ಅನ್ನೋದಾದರೆ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ, ಅದು JDS ಪಾರ್ಟಿಯ ಬದ್ಧತೆ ನೋಡಿದರೆ, ಅದು ನೀರಾವರಿ ಯೋಜನೆಗಳಾಗಿರಬಹುದು ಅಥವಾ ದೊಡ್ಡ ದೊಡ್ಡ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳಾಗಿರಬಹುದು, ಅತಿ ಹೆಚ್ಚು ಕೊಡುಗೆ ಇದೆ JDS ಪಾರ್ಟಿ. ಕುಮಾರಸ್ವಾಮಿ ಅವರು ಈಗ ಸಚಿವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ, ಸಂಸದರಿದ್ದಾರೆ. ಏನಾದರೂ ಆಗೋದಿದ್ದರೆ ಅವ್ರ ಮುಖಾಂತರನೇ ಆಗಬೇಕು. ದಯಮಾಡಿ ಕುಮಾರಸ್ವಾಮಿ ಅವರು ರಾಜಕೀಯವನ್ನು ಬದಿಗೊತ್ತಿ ನಮ್ಮ ಮೇಕೆದಾಟು, ಮಹದಾಯಿ, ಭದ್ರಾ ಮೇಲ್ದಂಡೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಲ್ಲ, ಕೇಳಿಸ್ಕೊಳ್ಳಿ. ಇಂತಹ ವಿಚಾರಗಳು ಯಾಕಂದ್ರೆ ಆದ್ರೆ ಅವರಿಂದನೇ ಆಗಬೇಕು. ಯಾಕೆಂದ್ರೆ ಅಟ್ಲೀಸ್ಟ್ ಮೋದಿ ಅವರನ್ನ ಕೇಳಿ ಪಡ್ಕೊಂಡು ಬರುವಷ್ಟು ಶಕ್ತಿ ಅವ್ರಿಗಿದೆ ಅಂತ ಬಹಳಷ್ಟು ಜನ ಸಂಸದರು ಅವ್ರ ಮುಂದೆ ಮುಖ ಕೊಟ್ಟು ಮಾತಾಡುವಷ್ಟು ಕೂಡ ಧೈರ್ಯ ಇಲ್ಲ ಅವರಿಗೆ. ಹಾಗಾಗಿ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯ ಮತ್ತು ಕೇಂದ್ರಕ್ಕೆ ಸೇತುವೆಯಾಗಿ ಇಲ್ಲಿಯ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಅವರ ಅವಧಿಯಲ್ಲಿ ಏನಾದ್ರೂ ಮಾಡಬೇಕು ಸರ್. ಮೊದಲು ಅನಂತ್ ಕುಮಾರ್ ಅವರಿದ್ರು,
ಏನೇ ಇರಲಿ, ಬಿಜೆಪಿ ಅವ್ರು ಯಾವುದೇ ಪಕ್ಷದವ್ರು ಇರಲಿ, ಆದರೆ ಅವರು ಕೇಂದ್ರಕ್ಕೂ ರಾಜ್ಯಕ್ಕೂ ಸೇತುವೆ ಥರ ಕೆಲಸ ಮಾಡ್ತಾ ಇದ್ರು. ಆ ವಿಷಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಎಕ್ಸ್ಪೆಕ್ಟೇಷನ್ಗೆ ಅವ್ರಿಗೂ ಈಗ ನಡೀತಾ ಇರುವಂಥ ರಾಜಕೀಯವಾದಂಥ ಈ ಏನಂತೀರಿ ಹಗ್ಗ ಜಗ್ಗಾಟದಲ್ಲಿ ನಮ್ಮವರು ಅಲ್ಲೋಗಲ್ಲ, ಅಲ್ಲವರು ಇಲ್ಲಿಗೆ ಬರಲ್ಲ, ಬರೀ ರಾಜಕೀಯ ಪೈಪೋಟಿಯಲ್ಲೇ ನಿರತರಾಗಿದ್ದಾರೆ. ಇದರಿಂದ ರಾಜ್ಯಕ್ಕೆ ತುಂಬ ತುಂಬ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಸಂಸದರ ಮಾತನ್ನು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ BJP ಸಂಸದರಿಗಿಲ್ಲ. BJP ಸಂಸದರಿಗೆ ಧೈರ್ಯವಾಗಿ ಕೇಳುವಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು, MB ಪಾಟೀಲ್ ಅವರು ಕಾಲಕ್ಕೆ ತಕ್ಕಂತೆ ಹೋಗಿ ಆಯಾ ಸಚಿವ ಇಲಾಖಾ ಮಂತ್ರಿಗಳ ಜೊತೆ ಚರ್ಚೆ ಮಾಡ್ಬೋದು, ನಾವಿಲ್ಲ ಅಂತ ಹೇಳಿಲ್ಲ. ಆದರೆ ಗಟ್ಟಿಯಾಗಿ ರಾಜ್ಯದ ಪರವಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರೋರು ಪ್ರಹ್ಲಾದ್ ಜೋಶಿ ಅಂಥವರು ಮತ್ತು ಕುಮಾರಸ್ವಾಮಿ ಅಂಥವರು. ಸೊ ರಾಜ್ಯದ ಜನರ ಮೂಲಕ ನಾನು ಪರವಾಗಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಒಂದು ಸೇತುವೆಯಾಗಿ ರಾಜ್ಯಕ್ಕೆ ಅನ್ಯಾಯ ಆಗದೆ ಇರೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ದನಿ ಎತ್ತಬೇಕು ಅನ್ನೋದು ರಾಜ್ಯದ ಪರವಾಗಿ ನಾನು ಮಾತಿನ ಮೂಲಕ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗ್ಬಿಟ್ರೆ ಸಾಕಿದು. ನಿಮಗೂ ಚಪ್ಪಾಳೆ ಹೊಡೆಯೋದು ಎರಡೂ ಕಡೆ ನಮಸ್ತೆ, ನನ್ನ ಹೆಸರು ಆದಿತ್ಯ, ಸಾಮಾಜಿಕ ಕಾರ್ಯಕರ್ತ. ಸರ್, ನೀವು ನೋಡ್ತಾ ಇದ್ದೀರಾ ನಾರ್ತ್ ಕರ್ನಾಟಕದಲ್ಲೇ ಎಷ್ಟು ಯುವಕರು ಬೀದಿಗಿಳಿದು ಆತ್ಮಹತ್ಯೆ ಮಾಡಿಕೊಂಡು ಗೌರ್ಮೆಂಟ್ ಸೆಕ್ಟರ್ದು ಅನ್ಎಂಪ್ಲಾಯ್ಡ್ ಸೆಕ್ಟರ್ನ ಎಂಪ್ಲಾಯ್ ಜಾಗ ಫುಲ್ಫಿಲ್ ಮಾಡಿ ಇಡೀ ಕರ್ನಾಟಕ ಮ್ಯಾಮ್, ಆಲ್ ಓವರ್ ಕರ್ನಾಟಕ. ಇದ್ರ ಬಗ್ಗೆ ಯಾರೇ ನಾಯಕರು ಜೋರಾಗಿ ಧ್ವನಿ ಎತ್ತಿ ಸದನದಲ್ಲಿ ಮಾತಾಡ್ತಾ ಇಲ್ಲ, ಹಾಗೂ ಇದ್ರ ಪರವಾಗಿ ಏನಾದರೂ ಗೌರ್ಮೆಂಟ್ ಸ್ಟೆಪ್ಸ್ ತಗೊಂಡಿದೆಯಾ ಅಂತ ನಿಮ್ಮ ಮೂಲಕ ನಾನು ಕೇಳ್ತೀನಿ. ನಿನ್ನೆ DK ಶಿವಕುಮಾರ್ ಅವರು ಒಂದು ಸವಾಲ್ ಹಾಕ್ತಾರೆ BJP ಪಕ್ಷಕ್ಕೆ. ನಾನು BJP ಪರ ಮಾತಾಡ್ತಿಲ್ಲ, ಪ್ರಜೆಯಾಗಿ ಕೇಳ್ತೀನಿ, ನೋಟಿನ ಮೇಲೆ ತಾಕತ್ತಿದ್ರೆ ತೆಗಿಲಿ ಅಂತ ಕೇಳ್ತಾರೆ. ರೇ, ನೋಟಿನ ಮೇಲೆಲ್ಲ, ನಿಮ್ಮ ಪಕ್ಷಕ್ಕೆ ಬರೀ ನೋಟಿನ ಮೇಲೆ ಗಾಂಧೀಜಿ ಇರ್ಬೋದು, ಇಡೀ ದೇಶದ ಪ್ರಜೆಗಳ ಹೃದಯದಲ್ಲಿ ಗಾಂಧೀಜಿ ಇದ್ದಾರೆ. ಯಾರಿಗೂ ತಾಕತ್ತಿಲ್ಲ ಅದನ್ನ ಕಿತ್ತಾಕೋದಕ್ಕೆ. ಮೊದಲನೇದಾಗಿ ಗಾಂಧೀಜಿ ರಾಜಕೀಯ ನಿಲ್ಸ್ಬಿಟ್ಟು ಪ್ರಜೆಗಳಿಗೆ ಏನು ತಲುಪಬೇಕು, ಯಾವ್ಯಾವ ಯೋಜನೆ ಸಮರ್ಪಕವಾಗಿ ತಲುಪ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನಾವೆಲ್ಲ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಂತ ಏನು ನೀವು ಇದ್ದೀರಾ, ನೀವುಗಳು ಪ್ರಜೆಗಳ ಏಳಿಗೆಯನ್ನ, ಪ್ರಜೆಗಳ ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ದಯಮಾಡಿ ರಾಜಕೀಯನ ನಿಲ್ಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ಇವತ್ತು ಉತ್ತರ ಕರ್ನಾಟಕದವ್ರು ಎಷ್ಟೋ ಜನ ಹಸುವಿನಿಂದ ಸಾಯ್ತಾ ಇದ್ದಾರೆ. ಶಾಲೆಗಳನ್ನ ಮುಚ್ಚಬೇಕು ಅಂತ ನೋಟಿಫಿಕೇಶನ್ ಈ ರಾಜ್ಯ ಸರ್ಕಾರ ಹೊರಡಿಸಿದೆ. ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗ್ಲಿ ದಯಮಾಡಿ. ಗಾಂಧೀಜಿ ಹೆಸರನ್ನ ಪದೇ ಪದೇ ಈಗ ನೋಡಿ, ಗಾಂಧೀಜಿ ಹೆಸರನ್ನ ತಂದು ಪಾಲಿಟಿಕ್ಸ್ ಮಾಡೋದಾಗ್ಲಿ, ರಾಮನ ಹೆಸರನ್ನ ತಂದು ಅದನ್ನ ಕಮ್ಯುನಲೈಸ್ ಮಾಡೋದಾಗ್ಲಿ, ಇವೆರಡು ತಪ್ಪು. ಕಾಂಗ್ರೆಸ್ ಅವ್ರು ಹೇಳಿದ್ರು ಗಾಂಧಿ ಹೆಸರು ಚೇಂಜ್ ಮಾಡಿದ್ರು ಅಂತ. ಅವ್ರು ಅದಷ್ಟೇ ಹೇಳಿಲ್ಲ ಸರ್, ನಾನು ಅದನ್ನ ಚರ್ಚೆ ಬೇಸಿಕ್ ಥಿಂಗು. ಅವರು ಗಾಂಧಿ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಅವರು ಜವಾಹರ್ಲಾಲ್ ನೆಹರು ಅವ್ರ ಫ್ಯಾಮಿಲಿಗೆಲ್ಲ ಗಾಂಧಿ ಅಂತ ಹೆಸರಿಟ್ರು. ಯಾರನ್ನ ಯಾವ ಆಧಾರದ ಮೇಲೆ ಅದನ್ನ ಮಾಡಿದ್ರು. ಗಾಂಧಿ ಹೆಸರಿಟ್ಬಿಟ್ಟು ಇಡೀ ಜನಕ್ಕೆ ಮೋಸ ಮಾಡಿದ್ದವರು ಗಾಂಧಿ ಫ್ಯಾಮಿಲಿಯಿಂದ ಬಂದಂಗೆ ಗಾಂಧಿ ಅವ್ರು ಮಾಡಿರೋ ಕೆಲಸಗಳನ್ನ ಫಾಲೋ ಮಾಡ್ದಂಗ್ ಮಾಡಿದ್ರು. ಅವ್ರು ಏನು ಮಾಡ್ಲಿಲ್ಲ. ಅದನ್ನ ಬಿಂಬಿಸಿದ್ದೇ ತಪ್ಪು. ಗಾಂಧಿ ಹೆಸರು ಇಟ್ಕೊಂಡಿದ್ ತಪ್ಪು ಅಂತ ಹೇಳ್ತಾ ಇಲ್ಲ. ಗಾಂಧಿ ಹೆಸರು ಹೇಳ್ಕೊಂಡು ಇವ್ರು ಗಾಂಧಿ ಫಾಲೋಯರ್ಸ್, ಗಾಂಧಿ ಮಾಡಿದ್ದೆಲ್ಲ ಇವ್ರು ಮಾಡ್ತಿದ್ದಾರೆ ಅಂತ ಬಿಂಬಿಸಿದ್ದು ತಪ್ಪು. ಅದನ್ನ ಮಾಡ್ತಿರೋದೇ ಇವ್ರ ತಪ್ಪು. ಕಿತ್ತಾಕಿಲ್ಲ. ಅವರು ರಾಮರಾಜ್ಯ ಆಗ್ಲಿ ಅಂತ ಗಾಂಧಿ ಅವರು ಕನಸ್ಕೊಂಡಿದ್ರು. ರಾಮನ ಹೆಸರಲ್ಲಿ ಪೊಲಿಟಿಕಲ್ ಮಾಡ್ತಾ ಇಲ್ಲ. ರಾಮ ದೇವರು ಅಂತ ರಾಮರಾಜ್ಯ ಮಾಡ್ಬೇಕು ಅಂತ ಗಾಂಧಿ ಅವರು ಕನಸ್ಕೊಂಡಿದ್ರು. ಅದರಿಂದ ರಾಮನ ಹೆಸರಿಟ್ರು. ಅವ್ರು ಹೇಳ್ತಾರೆ 12 ವರ್ಷದಲ್ಲಿ ಅದ್ರ ಬಗ್ಗೆ ಮಾತಾಡಿಲ್ಲ. 70 ವರ್ಷದಲ್ಲಿ ನೀವು ಮಾಡಿರೋದು ಇರ್ತೀರಾ. ನೆಹರು ಆಯ್ತು, ಇಂದಿರಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು, ಇಂಡಿಪೆಂಡೆಂಟ್ ಮಾತಾಡಿ, ಅವರ ಶೈಕ್ಷಣಿಕವಾಗಿ ಮಾತಾಡಿ. ನಿಮಗೆ ಕೇಳ್ತಾ ಇರೋದು ರೈತರ ಆದಾಯ ಆಯ್ತಾ? ₹7 ಬಂದ ರೈತರ ಆದಾಯಕ್ಕೆ ಪ್ರಧಾನಮಂತ್ರಿ ಆವಾಸ್ ಮಕಾನನ್ನ ಕಟ್ತೀನಿ ಅಂದ್ರು. ಇವತ್ತು ನಿಮಗೆ ಮನೆಯನ್ನ ಕಟ್ತೀನಿ ಅಂದ್ರು. ಕಟ್ಟಿಲ್ಲ. ಮುಗೀತು. ಸ್ಮಾರ್ಟ್ ಸಿಟಿ, 1 ಸಿಟಿ ಅಲ್ಲೂ ಕಟ್ಟಿದಾರ. ಮೇಡಮ್
ಆಯ್ತು ಹೇಳಿ ಮೇಡಮ್ ನಂದು ಮೇಡಮ್ ಒಂದ್ ನಿಮಿಷ ಈಗ ಮುಗಿಸ್ಬಿಡ್ಬೇಕು ಇಲ್ಲ ಮೇಡಮ್ ಒಂದೇ ನಿಮಿಷ ದಯವಿಟ್ಟು. ಈಗ ಇವರೆಲ್ಲ ಮಾತಾಡಿದ್ರು ಮನ್ರೇಗದ ವಿಚಾರವಾಗಿ, ಇವರೆಲ್ಲ ಕೇಳಿದ್ರು ಹಳೇದ್ರಲ್ಲಿ ಈ ರೀತಿ ಇತ್ತು, ಹೊಸ ಒಂದೇ ಒಂದು ಸಣ್ಣದಾಗ ಒಂದು ಚುಟುಕು ಕಂಪಾರಿಸನ್. ಈಗ ಒಂದು ಕೆಲಸದ ದಿನಗಳು ಹಿಂದೆ 100 ದಿನ ಇತ್ತು, ಈಗ 125 ದಿನ ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಕುಟುಂಬದ ಆದಾಯ ಹೆಚ್ಚಳ ಆಗ್ಬೇಕಂತ. ನಾನು 60-40 ರೇಷಿಯೋಗೂ ಬರ್ತೀನಿ. ಈಗ ವೇತನ ಪಾವತಿ ಹಿಂದೆ ಕೂಡ ಅದ್ರಲ್ಲೂ ಒಂದಿದೆ, ಒಂದ್ ನಿಮಿಷ ಕಟಾವು ಕೊಯ್ಲು ಸಮಯದಲ್ಲಿ ಕೊಡಂಗಿಲ್ಲ, ಕಟಾವು ಕೊಯ್ಲು ಸಮಯದಲ್ಲಿ ಕೊಡಂಗಿಲ್ಲ ಮೇಡಮ್. ನಾನು ಅದನ್ನೇ ಹೇಳ್ತೀನಿ, ಬರ್ತೀನಿ. ಒಂದೇ ನಿಮಿಷ, ಇವರೆಲ್ಲ ಮಾತಾಡಿದಾಗ ಇಂಟ್ರಪ್ಷನ್, ನಾನು ಎಲ್ಲ ಇಂಟ್ರಪ್ಷನ್ ನಾನು ಸರಿ ಇದ್ರೆ ಮಾತ್ರ ಇಂಟ್ರಪ್ಷನ್ ಇಲ್ಲ ಮೇಡಮ್. ಸರಿಯಾಗಿ ಹೇಳ್ತೀನಿ ದಯವಿಟ್ಟು. ಈಗ ನಾನು ಹೇಳಿದೆ ಈ ಹಿಂದೆ 100 ದಿನ ಇತ್ತು, ಈಗ 125. ಕುಟುಂಬ ಆದಾಯ ಹೆಚ್ಚಳ ಆಗುತ್ತೆ. ವೇತನ ಹಿಂದೆ ಓಲ್ಡ್ ಮನ್ರೇಗಾ ಸ್ಕೀಮ್ ಅಲ್ಲಿ ತಡ ಆಗ್ತಾ ಇತ್ತು, ಆದ್ರೆ ಈಗ ಡೈರೆಕ್ಟ್ ಆಗಿ ವಾರಕ್ಕೊಮ್ಮೆ ವೇಗದ DBT ಸ್ಕೀಮ್ ಅನ್ನ ತಂದಿರ್ತಕ್ಕಂಥದ್ದು, ರಿವೈಸ್ ಆಗಿರ್ತಕ್ಕಂಥದ್ದು. ಈಗ ತಂತ್ರಜ್ಞಾನ ಕೇಳಿಸ್ಕೊಂಡ್ರಿ, ಒಂದ್ ನಿಮಿಷ ಕೇಳಿಸ್ಕೊಂಡ್ರಿ, ಹಿಂದಿತ್ತು ಅಂದ್ರೆ ನೀವು ಬಂದೆ 12 ವರ್ಷ ಆಯ್ತು. ಹಿಂದೆ ಯಾವ ಓಬಿರಾಯಿಂದ ಮೇಡಮ್ 2009 ಅಲ್ಲಿ ಇದ್ದಿದ್ದೇನು, ಈಗ ನಾವು ತಂದಿರೋದ್ರಲ್ಲಿ ಏನ್ ರಿವಿಷನ್ ಆಗಿದೆ ಅದನ್ನ ಹೇಳ್ತೀವಿ. 10 ವರ್ಷ ಇದ್ರಲ್ಲ, ಹೇಳಕ್ಕೆ ಬಿಡ್ತಾ ಇಲ್ಲ ಅವರು. ಮಾಡಿದ್ರೆ ಒಂದೇ ನಿಮಿಷ ಮೇಡಮ್, ಅಲ್ಲ ಒಂದ್ ನಿಮಿಷ, ಹಂಗಲ್ಲ. ನೀವಂದ್ರಲ್ಲ ಇಷ್ಟು ದಿನ ಲೇಟ್ ಆಗ್ತಿತ್ತು 3 ತಿಂಗಳು ಅಂತ, ನೀವು 10 ವರ್ಷದಿಂದ 3 ತಿಂಗಳು ಪಾಲಿಸಿ ರಿಫಾರ್ಮ್ ಮಾಡ್ಬೇಕಂದ್ರೆ ಎಷ್ಟು ವರ್ಷಗಳಿಂದ ಟೇಕ್ಸ್ ಟೈಮ್ ಅಲ್ವಾ? ಒಂದ್ ನೈಟ್ ಒಂದ್ ರಾತ್ರಿ ಆಗ್ಬಿಡುತ್ತಾ? ಅಲ್ಲ ನಾನು ಹೇಳಕ್ಕೆ ಬಿಡ್ಲಿಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಈ ಹಿಂದೆ ಮನ್ರೇಗಾ ವಿಚಾರದಲ್ಲಿ ವೇತನ ಪಾವತಿ ಸರಿಯಾಗಿ ಆಗ್ತಿರ್ಲಿಲ್ಲ, ಇವತ್ತು ಬದಲಾವಣೆ ಆಗಿದೆ. ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ನಿಜವಾಗ್ಲಿ ಚರ್ಚೆ ಮಾಡಬೇಕಾಗಿರೋ ವಿಷಯಗಳು ಬಿಟ್ಟು ಉಳಿದಿದ್ದೆಲ್ಲ ಚರ್ಚೆ ಮಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅರ್ಧಕ್ಕರ್ಧ ಜಿಲ್ಲೆಗಳಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ, ಸರಿಯಾದ ವೈದ್ಯಕೀಯ ಫೆಸಿಲಿಟೀಸ್ ಇಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ? ದಯವಿಟ್ಟು ಮಿಡ್ಲಲ್ಲಿ ಮಾತಾಡಬೇಡಿ. ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಕಾಮನ್ ಸೆನ್ಸ್. ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಹೇಳ್ತೀರಾ ಅಂತದ್ದು? 3 ಜನ ಹುಡುಗರು ಸತ್ತೋಗಿದ್ದಾರೆ, ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಸಂಸತ್ವರೆಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ, ಸಂಸತ್ ಒಳಗಡೆ ಹೋಗಿ ಟಿಯರ್ ಗ್ಯಾಸ್ ಬಿಟ್ಟಿದ್ದಾರೆ. ಯಾರು ಕೂಡ ಯುವಕರ ಒಂದು ಉದ್ಯೋಗಗಳ ಬಗ್ಗೆ, ಅವರಿಗೆ ಕೊಡಬೇಕಾಗಿರುವಂಥ ಅವಶ್ಯಕತೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಾಳೆ ದೇಶ ಕಟ್ಟಬೇಕಾಗಿರೋದು ಯುವಕರ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರಿಗೆ ನೋಡಿ, ಒಂದು ಫ್ಯಾಮಿಲಿ ಅವ್ರದ್ದು ಅರ್ಧ ದುಡ್ಡು ಈ ಒಂದು ಎಜುಕೇಶನ್ ಸುರಿತಾರೆ, ಆಮೇಲೆ ಮೆಡಿಕಲ್ ಸುರಿತಾರೆ. ಇದ್ರ ಬಗ್ಗೆ ಡಿಸ್ಕಸ್ ಆಗಬೇಕಾಗಿರೋದು, ಇದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ಕೇಂದ್ರ ಮತ್ತು ರಾಜ್ಯಕ್ಕೆ ಒಂದು ಸೇತುವೆಯಾಗಿ ಕುಮಾರಣ್ಣ ಅವರು ಕೆಲಸ ಮಾಡಬೇಕು, ನಮ್ಮೆಲ್ಲರ ಇಷ್ಟ ಆಸೆನೂ ಕೂಡ ಅದೇ ಅಂತ. ಖಂಡಿತವಾಗ್ಲೂ ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಮತ್ತು ಕೈಗಾರಿಕೆಗಳ ವಿಚಾರಕ್ಕೆ ಬಂದಾಗ ದಯವಿಟ್ಟು ಕಾಂಗ್ರೆಸ್ ಅವರು ಅದಕ್ಕೆ ಒಂದು ಕೈ ಜೋಡಿಸಿದ್ರೆ ಮಹದಾಯಿ, ಮೇಕೆದಾಟು, ಮಲಪ್ರಭಾ, ಘಟಪ್ರಭಾ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇವೆಲ್ಲದಕ್ಕೂ ಸೇರಿದಾಗೆ ಕೈಗಾರಿಕೆಗಳನ್ನ ನಮ್ಮ ರಾಜ್ಯಕ್ಕೆ ತರೋಣ. ನಮ್ಮ ರಾಜ್ಯವನ್ನು ದೇಶದಲ್ಲಿ ನಂಬರ್ 1 ಆಗಲಿಕ್ಕೆ ಎಲ್ಲ ಪಕ್ಷದವರು ಕಷ್ಟಪಡೋಣ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಮನ್ರೇಗಾ ವಿಚಾರದಲ್ಲಿ ಹೆಸರು ಬದಲಾವಣೆ ಮಾಡಲಿ ಅಥವಾ ಅದರಲ್ಲಿ ಸುಧಾರಣೆ ತರಲಿ, ಆದರೆ ರಾಜ್ಯದ ಮೇಲೆ ಹೊರೆ ಹಾಕೋದು ಯಾಕೆ ಅಂತಂದರೆ ಇವತ್ತು ಇದು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಭಾಳಷ್ಟು ಬಾರಿ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಬಂದಾಗ ಈ ನರೇಗಾ ಯೋಜನೆಯನ್ನೇ ನಂಬಿಕೊಂಡು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವಂತಹ ಭಾಳಷ್ಟು ಜನ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾವು ಕೇಂದ್ರದವ್ರು ಕೊಡಲ್ಲ, ರಾಜ್ಯದವರೇ ನೀವೇ ಕೊಡಬೇಕು ಅಂದಾಗ ಅಲ್ಲಿ ಆ್ಯಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಒಂದು ಸ್ವಲ್ಪ ಮಾತುಕತೆ ನಡೆಸಬಹುದಾಗಿತ್ತು, ಕೇಂದ್ರ ಸರ್ಕಾರ ನಡೆಸಿಲ್ಲ. ಹೆಸರುಗಳನ್ನು ಬದಲಾವಣೆ ಮಾಡೋದ್ರಿಂದ ತುಂಬ ಒಳ್ಳೆಯ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು, ಅಥವಾ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡ್ಬೋದು, ಅಥವಾ ಅದರಿಂದ ಪ್ರಗತಿ ಸಾಧ್ಯ ಅನ್ನೋದು ಭಾಳಷ್ಟು ಸಲ ಅದು ಫೇಲಿಯರ್ ಆಗಿದೆ. ಆದರೂ ಕೂಡ ಮೋದಿ ಅವರ ಮೇಲೆ ನಂಬಿಕೆ ಇದೆ, ಅವರು ಏನಾದರೂ ಒಂದು ಮಾಡ್ತಾರೆ ಅಂತ. ಮುಂದಿನ ದಿನಗಳಲ್ಲಿ 12 ವರ್ಷ ಕಳೀತು, ಇನ್ನೂ ಅವರು ಕೊಟ್ಟಿರುವಂಥ ಹಲವಾರು ಪ್ರಾಮಿಸ್ಗಳು ಹಾಗೆ ಬಾಕಿ ಉಳಿದಿವೆ. ಅವುಗಳನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಮತ್ತನ್ನು ಅದನ್ನು ಕಂಪ್ಲೀಟ್ ಮಾಡುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ರಾಧಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.